ಟೆಲ್. ಎ ಬಿ ಸಿ ಡಿ ಎಕ್ಸು ವೈ ಝಡ್ ಇದ್ರೆ ಅಂತ ಕರೀತಾರೆ ವೇರಿಯಬಲ್ಸ್, ಕರೆಕ್ಟಾ? ಈ ನಂಬರ್ ಪ್ರತಿ ಸೈನು ಸೇಮ್ ಇರ್ತದಾ? ಪ್ರತಿ ಸೈನು ಇದ್ರ ವ್ಯಾಲ್ಯೂ ಸೇಮ್ ಬರುತ್ತಾ? ಡಿಫ್ರೆಂಟ್ ಈಕ್ವೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. 1 2 3 ನಂಬರ್ ಇದ್ರೆ ಅಂತ ಕರೀತಾರೆ. 1 2 3 ಡ್ಯಾಶ್ 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 ಅಪ್ ಟು ಇನ್ಫಿನಿಟಿ, -1 -2 ಎಲ್ಲ ಈ ನಂಬರ್ ಏನೋ ಕಾನ್ಸ್ಟೆಂಟ್ಸ್. ಓಕೆ, ಇವೆರಡು ಮಿಕ್ಸ್ ಇದ್ರೆ ಏನು ಕರೀತಾರೆ? 2a ಅಂತ ಇದ್ರೆ ಏನು ಕರೀತಾರೆ? ಅಥವಾ 2x ಇದ್ರೆ ಅಂತ ಕರೀತಾರೆ? ಹಾಂ, ಟರ್ಮ್ ಅಂತ ಕರೀತಾರೆ. 1 ಟರ್ಮ್. 2a + 3b ಎಷ್ಟು ಟರ್ಮ್ ಇದ್ದಾವೆ? ಹಾಂ, 2 ಟರ್ಮ್ಸ್. a + 3b + a ಅಥವಾ 4a ಎಷ್ಟು ಟರ್ಮ್ಸು? 3 ಟರ್ಮ್ಸ್. ಅರ್ಥ ಆಯ್ತಾ? ನಾವು ಕಮ್ಮಿಂಗ್ ಟು ಈಕ್ವೇಷನ್, ಎಷ್ಟು ಥರ ಈಕ್ವೇಷನ್ ಇದ್ದಾವೆ ಅಂದರೆ, ಎಷ್ಟು ಥರ ಈಕ್ವೇಷನ್ ಇದ್ದಾವೆ? ಜನರಲಿ 3 ಈಕ್ವೇಷನ್ನ ಕಲಿತಾರೆ. ನೆಕ್ಸ್ಟ್ ಇದು ಕಂಟಿನ್ಯೂ ಆಗುತ್ತೆ. ನಿಮಗೆ ಯಾಕೆ ಫಸ್ಟ್ ಪಾಲಿನಾಮಿಯಲ್ ಇಟ್ಟಿರೋದು ಅಂದರೆ ಇದು ಬೇಸಿಕ್ಕು. ನೆಕ್ಸ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ನು ಮತ್ತು ಇದು ಏನದು ವೇರಿಯಬಲ್ಸ್ ಇನ್ ಟೂ ವೇರಿಯಬಲ್ಸ್ ಇನ್ ಈಕ್ವೇಷನ್ ಇದೆಯಲ್ಲ, ಹಂಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದೆಲ್ಲ ಬೇಸಿಕ್ಸೇ. ಈಕ್ವೇಷನ್ ಫಸ್ಟ್ನೇದು ಲೀನಿಯರ್ ಈಕ್ವೇಷನ್ ಅಂತ. ಲೀನಿಯರ್ ಈಕ್ವೇಷನ್ ಹೆಂಗಿರುತ್ತೆ ಅಂದರೆ ಅದ್ರ ಪವರ್ ಎಷ್ಟಿರುತ್ತೆ? 1 ಇರುತ್ತೆ. ಎಕ್ಸಾಂಪಲ್ ಲೈಕ್ ಅದ್ರ ಜನರಲ್ ಫಾರ್ಮುಲಾ ಹಿಂಗೆ, ax + b = 0 ಈ ಥರ ಇದ್ದರೆ, ಎಕ್ಸಾಂಪಲ್ 2x + 3 = 0 ಹಿಂಗಿದ್ರೆ ಏನಿದು? ಲೀನಿಯರ್ ಈಕ್ವೇಷನ್. ಸೊ ನಾವು ಎರಡಿದ್ರೆ ಅದನ್ನೇನಂತ ಕರೀತಾರೆ? ಕ್ವಾಡ್ರಾಟಿಕ್ ಈಕ್ವೇಷನ್. ಹೆಂಗಿರುತ್ತೆ? ಅದ್ರ ಜನರಲ್ ಫಾರ್ಮುಲಾ ನೀವು ನೋಡ್ಕೊಳ್ರಿ, ICIS ಬರುತ್ತಿದ್ದು ax² + bx + c ಹಿಂಗಿರುತ್ತೆ. ಓಕೆ, ಕ್ಯೂಬಿಕ್ ಈಕ್ವೇಷನ್ ಅಂದರೆ ಎಷ್ಟಿರುತ್ತೆ ಡಿಗ್ರಿ? ax³ + bx² + cx + d = 0 ಹೆಂಗಿರುತ್ತೆ? ಓಕೆನಾ? ಇದರಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ. ಒಂದು ಕ್ವಶನ್ ಕೊಡ್ತೀನಿ, ಅದು ಯಾವ್ದು ಈಕ್ವೇಷನ್ ಅಂತ ಹೇಳ್ಬೇಕು. ಹಾಂ, ಯಾವ ಈಕ್ವೇಷನ್ ಇದು? ಹಾಂ, ಯಾವ ಈಕ್ವೇಷನ್ನ? ಲೀನಿಯರ್ ಈಕ್ವೇಷನ್ನು, ಕ್ಯೂಬಿಕ್ ಈಕ್ವೇಷನ್ನು. ಕ್ಯೂಬಿಕ್ ಈಕ್ವೇಷನಲ್ಲಿ ಇದಿಲ್ಲ, ಬರೀ ax² ಹಿಂಗಿದೆ, bx² ಇಲ್ಲ, ಇದಿಲ್ಲ, ಇದಿದೆ, ಇವೆರಡು ಇಲ್ಲಲ್ಲ ಮತ್ತೆ. ಹಾಂ ಹಾಂ, ಲೀನಿಯರ್ ಈಕ್ವೇಷನಾ? ಸಿಕ್ಲವರ ಅಲ್ಲ, ರಾಂಗ್. ಆ ಈಕ್ವೇಷನ್ ಯಾವುದಿದೆ ಅಂತ ಕಂಡುಹಿಡಿಬೇಕು ಅಂದರೆ ಓನ್ಲಿ ಪವರ್ನ ಚೆಕ್ ಮಾಡಬೇಕು. ಪವರ್, ದಿಸ್ ಈಸ್ ದ ಪವರ್. ಇದು ಮೇಲೆ ಇರೋದು ಯಾವುದಾದ್ರೂ ಒಂದು ವೇರಿಯಬಲ್ ಮೇಲೆ ಬರೆದ್ರೆ ಅದನ್ನು ಪವರ್ ಅಂತ ಕರೀತಾರೆ. x³ 3 ಈಸ್ ದ ಪವರ್, x² 2 ಈಸ್ ದ ಪವರ್. ಸ್ಟೇಟ್ ಅವರಿಗೆ ಕ್ವಶನ್ ಬಂದೇ ಬರುತ್ತೆ. ಒಂದು ಈಕ್ವೇಷನ್ ಕೊಡ್ತಾರೆ, 4 ಆಪ್ಷನ್ ಕೊಡ್ತಾರೆ. ಫೈಂಡ್ ದ ಆರ್ಡರ್ ಅಂದರೂ ಒಂದೇ, ಪವರ್ ಅಂದರೂ ಒಂದೇ. ಅರ್ಥ ಆಯ್ತಾ? ಪವರ್ ಆಫ್ ದ ಈಕ್ವೇಷನ್ ಆರ್ ಆರ್ಡರ್ ಆಫ್ ದ ಈಕ್ವೇಷನ್. ಆವಾಗ ಚೆಕ್ ಮಾಡ್ಕೋಬೇಕು ಯಾವ್ದು ಹೈಯೆಸ್ಟ್ ಇದೆ. ಇದನ್ನು ಮಿಕ್ಸ್ ಮಾಡಿಬಿಡ್ತಾರೆ ಹಿಂಗೆ, 3 to the power of 3 + 2x² + 4x to the power of 4 + 3x = 0. ವಾಟ್ ಈಸ್ ದ ಪವರ್ ಆಫ್ ದಿಸ್ ಈಕ್ವೇಷನ್? 4. ಸರ್ ಇಲ್ಲಿ ಮಿಡ್ಲಲ್ಲಿ ಕೊಟ್ಟನಲ್ಲ ಅಂತ ಹೇಳಿ, ನೋ ನೀ ಎಲ್ಲರ ಕೊಡಲಿ, ಹೈಯೆಸ್ಟ್ ಪವರ್ ಯಾವುದಿದೆಯಾ ಅದೇ ಆರ್ಡರ್ ಅಥವಾ ಪವರ್ ಆಫ್ ದ ಈಕ್ವೇಷನ್. ಅರ್ಥ ಆಯ್ತಾ? ಈಕ್ವೇಷನ್ಸ್ ಎಷ್ಟು ಟೈಪ್ ಇದೆ ಅಂತ ಅರ್ಥ ಆಯ್ತಾ? ಇದು ಲೀನಿಯರ್ ಅಂತ ಯಾಕೆ ಕರೆಯಲ್ಲ? ಯಾಕೆಂದರೆ ಪವರ್ 1 ಇಲ್ಲ, ಎಷ್ಟಿದೆ? 3 ಇದೆ. ಸೊ ನಾನೇನಾದರೂ ಇದನ್ನು ಇದಕ್ಕೆ ಕಂಪೇರ್ ಮಾಡಿದರೆ, ಕ್ಯೂಬಿಕ್ ಈಕ್ವೇಷನಿಗೆ ಕಂಪೇರ್ ಮಾಡಿದರೆ bx² 0 ಇದೆ, cx 0 ಇದೆ. ನೆಕ್ಸ್ಟ್ ಇದನ್ನ ಹಾಕಿನಂತ ಗೊತ್ತಿರಬೇಕು. ಕೊಟ್ಟಿಲ್ಲ ಅಂದರೆ ಇದನ್ನು ಏನು ಹಾಕೋಬೇಕು? 0 ಹಾಕೋಬೇಕು. ಕ್ಲಿಯರ್? ಹೌ ಮೆನಿ ಟೈಪ್ಸ್ ಆಫ್ ಈಕ್ವೇಷನ್ಸ್ ಆರ್ ದೇರ್? ಮೋರ್ ಈಸ್ ದೇರ್, ಬಟ್ ವಿ ಕನ್ಸಿಡರ್ ಓನ್ಲಿ 3. ಒಂದು ಲೀನಿಯರ್, ಎರಡನೇದು
ಮೂರನೇದು ಇಷ್ಟಿದೆ, ಕರೆಕ್ಟಾ? ನೆಕ್ಸ್ಟ್ ಒನ್, ಇದೆಲ್ಲ ಮಿಕ್ಸ್ ಮಾಡಿದರೆ ಒಂದು ಟರ್ಮ್ ಇದ್ದರೆ, ಮೋರ್ ದೆನ್ ಎರಡಕ್ಕಿಂತ ಜಾಸ್ತಿ ಟರ್ಮ್ ಇದ್ದರೆ ಅದನ್ನು ಪಾಲಿನಾಮಿಯಲ್ ಅಂತ ಕರೀತಾರೆ. ಒನ್ ಟರ್ಮ್ ಇದ್ದರೆ, ಎಕ್ಸಾಂಪಲ್ ಓನ್ಲಿ 2x is there, 2x is there is a one term, okay, equal to 0, ಇದು monomial. ಎರಡು ಟರ್ಮ್ ಇದ್ದರೆ 2x plus 3y ಅಂತ ಇದೆ equal to 0, ಇಟ್ ಇಸ್ ಅ ಬೈನಾಮಿಯಲ್. ಓಕೆ, ಬೈನಾಮಿಯಲ್. ಎರಡಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದು ಪಾಲಿನಾಮಿಯಲ್. ಸೊ ಈಕ್ವೇಷನಲ್ಲಿ ಓನ್ಲಿ ಒನ್ ವೇರಿಯಬಲ್ ಇದ್ದರೆ, ಎಕ್ಸಾಂಪಲ್, ಸೊ ಇದರ ಎಷ್ಟಿದೆ ಈಕ್ವೇಷನಲ್ಲಿ? 2 ವೇರಿಯಬಲ್ ಇದೆ, ಅದಕ್ಕೆ ಈಕ್ವೇಷನ್ ಇನ್ 2 ವೇರಿಯಬಲ್. ಓನ್ಲಿ ಒನ್ ಇದ್ದರೆ 3x ಸ್ಕ್ವಯರ್ ಪ್ಲಸ್ 4x ಪ್ಲಸ್ 3 ಈಕ್ವಲ್ ಟು 0, ಇದು ಪಾಲಿನಾಮಿಯಲ್ ಇನ್ 1 ವೇರಿಯಬಲ್. ನಿಮಗೆ 10th ಬರೋ ಚಾಪ್ಟರ್ ಅದು, ಇಟ್ ಈಸ್ ಎ ಪಾಲಿನಾಮಿಯಲ್ ಹ್ಯಾವಿಂಗ್ 2 ವೇರಿಯಬಲ್. ಸೊ ಚಾಪ್ಟರ್ ನೇಮ್ ಇಸ್ 2 ವೇರಿಯಬಲ್, ಈಕ್ವೇಷನ್ ಇನ್ 2 ವೇರಿಯಬಲ್, ಚಾಪ್ಟರ್ ಹೆಸರು. ಅರ್ಥ ಆಗಿದೆಯಾ? ಇದೆಲ್ಲ ಕೇಳಲ್ಲ ನಿಮಗೆ, ಇದೆಲ್ಲ ಬೇಸಿಕ್ಸೇ. ನಿಮಗೆ ಕೇಳೋದೇನು? ಆರ್ಡರ್ ಆಫ್ ದ ಈಕ್ವೇಷನ್. ಸೊ ಇಫ್ ಐ ಟೇಕ್ ದಿಸ್ ಒನ್, ಸೊ ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಈಕ್ವೇಷನ್? ನೋಡಿದ ತಕ್ಷಣ ಹೇಳ್ಬೋದಾ ವಾಟ್ ಈಸ್ ಆರ್ಡರ್ ಆಫ್ ಈಕ್ವೇಷನ್? 3. ಏನಾದರೂ ಡೌಟ್ ಇದೆಯಾ? ಇದನ್ನು ಇನ್ನೊಂದು ರೀತಿಯಲ್ಲೂ ಕೇಳ್ತಾನೆ. ಆರ್ಡರ್ ಆಫ್ ದ ಈಕ್ವೇಷನ್ ಹೆಂಗೆ ಕೇಳ್ತಾನೆ ಅಂದರೆ, ಒಂದು ಗ್ರಾಫ್ ಕೊಟ್ಟಿರ್ತಾನೆ ಅವನು. ಚೆಕ್ ಎನಿ ಗ್ರಾಫ್ ಈಸ್ ದೇರ್? ಗ್ರಾಫ್ ಕಾಣಿಸುತ್ತಾ? ಕಂಡ್ರೆ ಓಕೆ, ಕಾಣಲಿಲ್ಲ ಅಂದರೂ ಓಕೆ, ಪ್ರಾಬ್ಲಮ್ ಇಲ್ಲ. ನನಗೆ ಲೈನ್ ಹೊಡ್ಯಕ್ಕೆ ಬರಲ್ಲ, ಆಯಿತಾ? ಓಕೆ, ವಿ ಹ್ಯಾವ್ ಒನ್ ಮೋರ್ ಐಡಿಯಾ. ವಾಟ್? ಒಂದಿಲ್ಲ ಅಂದರೆ ಬಿಡೋಣ ಯಾರು? ಬಾರೋ, ಸ್ಕೇಲ್ ಹಾಕಂಗಿಲ್ಲ, ಲೈನ್ ಹೊಡಿಬೇಕು ನಾವು ಓಕೆನಾ? ನಾವು ವಾವ್, ಸಖತ್ತಾಗಿ ಅರ್ಥ ಆಗತ್ತೀವಿ ಮಿಡ್ಲಲ್ಲಿ ಬಂದರೆ. ಸೊ ಇದೆಲ್ಲ ಗ್ರಾಫು ನಿಮ್ಮ 10th ಇತ್ತಾ? ಈ ಮಿಡಲ್, ಈ ಆ್ಯಕ್ಸಿಸ್ಗೆ ಏನಂತ ಕರೀತಾರೆ? ಏನು ಕರೀತಾರೆ? ಇದು ವೈ ಆ್ಯಕ್ಸಿಸ್ಸು, ಇದು ಎಕ್ಸ್ ಆ್ಯಕ್ಸಿಸ್ಸು. ಆ ಕಡೆ ಹೋದರೆ ಲೆಫ್ಟಲ್ಲಿ ಮೈನಸ್ ಎಕ್ಸ್ ಆ್ಯಕ್ಸಿಸ್ಸು, ಕೆಳಗಡೆ ಹೋದರೆ ಮೈನಸ್ ವೈ ಆ್ಯಕ್ಸಿಸ್ಸು, ಕರೆಕ್ಟಾ? ಮಿಡಲ್ಲು 0 ಅಥವಾ 0 ಅಲ್ಲ, ಅದು ಓ 0. ಓಕೆ, ಕರೆಕ್ಟ್. ಆರಿಜನ್ನು, ಬಟ್ ಇಂಡಿಕೇಶನ್ 0, ವ್ಯಾಲ್ಯೂ 0, ಇಂಡಿಕೇಶನ್ನು ಓ, ಆರಿಜನ್. ಇಟ್ ಸ್ಟಾರ್ಟ್ಸ್ ಫ್ರಮ್ ಆರಿಜನ್ ಅಂತ. ಎಲ್ಲದಕ್ಕೂ ಯೂಸ್ ಆಗುತ್ತೆ. ಮತ್ತೆ ಹೇಳ್ತಿದ್ದೀನಿ, ನಿಮ್ಗೆ ICSE ಅಷ್ಟೇ. ನೆಕ್ಸ್ಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಬರುತ್ತೆ, ನಿಮಗೂ ಬರುತ್ತೆ. 10th ಅವ್ರಿಗೆ, ಸ್ಟೇಟ್ ಅವ್ರಿಗೂ ಬರುತ್ತೆ, CBSE ಅವ್ರಿಗೂ ಬರುತ್ತೆ, ಅಲ್ಲೂ ಬರುತ್ತೆ. ಇವೆಲ್ಲ ನಿಮಗೆ ಅಲ್ಲಿ ಯೂಸ್ ಆಗುತ್ತೆ, ಅದಕ್ಕೆ ನೀಟಾಗಿ ಕೇಳಿರಿ. ಸೊ 0. ಸೊ ನಾವು ಇದೆಲ್ಲ ಓಡಾಗ್ಬಿಡ್ತಾ? ಓಕೆ, ನಾವು ಇಲ್ಲಿಂದ ನಂಬರ್ ಸ್ಟಾರ್ಟ್ ಆಗೋದು ಯಾವು? 1 2 3 4 5 6 ಡ್ಯಾಶ್ 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 ಎಲ್ಲಿ ತನಕ ಹೋಗುತ್ತೆ? ಅಪ್ ಟು ಇನ್ಫಿನಿಟಿ. ಈ ಕಡೆ ಸ್ಟಾರ್ಟ್ ಆದರೆ -1 -2 -3 -4 ಡ್ಯಾಶ್ 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 ಎಲ್ಲಿ ತನಕ ಹೋಗುತ್ತೆ? -ಇನ್ಫಿನಿಟಿ. ಇಲ್ಲಿ ಹೋದರೆ 1 2 3 ಹಂಗೆ ಇದು ಇನ್ಫಿನಿಟಿ ತನಕ. ಇದು ಪ್ಲಸ್ಸು, ಇದು -1 -2 -3 -4 ಡ್ಯಾಶ್ 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 -ಇನ್ಫಿನಿಟಿ. ದಿಸ್ ಒನ್ ಇದೇನಿದೆಯಲ್ಲ ಫಸ್ಟ್, ಇದು ದಿಸ್ ಈಸ್ ಕಾಲ್ಡ್ ಫಸ್ಟ್ ಕ್ವಾಡ್ರೆಂಟ್. ಎಷ್ಟಿದೆ ಟೋಟಲ್? ಎಷ್ಟು ಕ್ವಾಡ್ರೆಂಟ್ಸ್ ಇರ್ತವೆ? 4 ಕ್ವಾಡ್ರೆಂಟ್. ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್. ಕ್ವಶನ್ ಏನು ಬರುತ್ತೆ CBSE ಅವರಿಗೆ ಅಂದರೆ, ಇನ್ ವಿಚ್ ಕ್ವಾಡ್ರೆಂಟ್ X and Y ವ್ಯಾಲ್ಯೂಸ್ ಆರ್ ಪಾಸಿಟಿವ್? ಫಸ್ಟ್ ಕ್ವಾಡ್ರೆಂಟಲ್ಲಿ. ಇಲ್ಲಿ ಇದು ಪಾಸಿಟಿವಾ, ಇದು ಪಾಸಿಟಿವಾ? ನಾನು ಯಾವ್ದಾರ ಒಂದು ವ್ಯಾಲ್ಯೂ ತೊಗೊತೀನಿ, ಈ ವ್ಯಾಲ್ಯೂ, ಈ ಪಾಯಿಂಟ್ ತೊಗೊಂಡು ಫಸ್ಟ್ ಏನು ಮಾಡಬೇಕು? ಫಸ್ಟು ಎಕ್ಸ್ ಕೆಳಗಡೆ ಬರಬೇಕು. ಫಸ್ಟ್ ಯಾವಾಗಲೂ ಅಷ್ಟೇ, ಫಸ್ಟು ಎಕ್ಸ್ ವ್ಯಾಲ್ಯೂ ಬರೀಬೇಕು, ಆಮೇಲೆ ವೈ ವ್ಯಾಲ್ಯೂ ಬರೀಬೇಕು. ಯಾವಾಗ? ಗ್ರಾಫಲ್ಲಿ ಮಾತ್ರ.
ಸೊ ನಾವು ಇದೆಷ್ಟಿದೆ 3 ಇದೆ. ನೆಕ್ಸ್ಟು ವೈಗೆ ಬರಬೇಕು. ಇಲ್ಲೆಷ್ಟಿದೆ 1 ಇದೆ. 3, 1 ಬೋತ್ ಆರ್ ಪಾಸಿಟಿವ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಆಕ್ಸಿಸ್ಸು ಪಾಸಿಟಿವು, ವೈ ಆಕ್ಸಿಸ್ಸು ಪಾಸಿಟಿವ್. ICSE ಬರುತ್ತೆ ಕ್ವಶನ್ ಇದು. ಓರಿಜಿನ್ ಅಂತೆಲ್ಲ ಕೇಳ್ತಾರೆ, ಅಲ್ಲಿ ಹೇಳ್ತೀನಿ ಅವಾಗ. ನೆಕ್ಸ್ಟ್ ಇಫ್ ಐ ಟೇಕ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಹೇಳಿದ್ರೆ ಏನು ಬರುತ್ತೆ? ಸತ್ವದಲ್ಲಿ -4 -3 ಅಂದರೆ ಸೊ ಎಲ್ಲಿ ತೊಗೋಬೇಕು? ಇಲ್ಲಿಂದ ಫಸ್ಟ್ ಎಕ್ಸ್ ಆಕ್ಸಿಸಾ, ಇದು -3. ನೆಕ್ಸ್ಟು ವೈ ಆಕ್ಸಿಸ್ ಎಷ್ಟು? 3. -3, 3. ಸೊ ಇಯರ್ ಎಕ್ಸ್ ಆಕ್ಸಿಸ್ ಇಸ್ ಮೈನಸ್, ವೈ ಇಸ್ ಪಾಸಿಟಿವ್. ಕ್ಲಿಯರ್? ಸೊ ಎಕ್ಸ್ ಆಕ್ಸಿಸ್ ನೆಗೆಟಿವ್ ಯಾವ್ದ್ರಲ್ಲಿ ಬರುತ್ತೆ? ಎಕ್ಸ್ ಆಕ್ಸಿಸ್ ನೆಗೆಟಿವ್ ಯಾವ್ದ್ರಲ್ಲಿ ಬರುತ್ತೆ? ಥರ್ಡ್ರಲ್ಲೂ ಬರ್ತದೆ. ಸೆಕೆಂಡ್ರಲ್ಲಿ ಮಾತ್ರ ಬರಲ್ಲ, ಥರ್ಡಲ್ಲೂ ಬರುತ್ತೆ. ಇಫ್ ಐ ಟೇಕ್ ಈ ಪಾಯಿಂಟ್ ಅಂದ್ಕೊಳ್ರಿ, ಏನು ಬರುತ್ತೆ ಪಾಯಿಂಟು? -3, -4. ಇಲ್ಲೂ ಬಂತು ಎಕ್ಸ್ ಆಕ್ಸಿಸ್ಸು. ದೆನ್ ಇದರಲ್ಲಿ ಯಾವ್ದು ನೆಗೆಟಿವ್ ಇರುತ್ತೆ? ಇಫ್ ಐ ಟೇಕ್ ದಿಸ್ ಪಾಯಿಂಟ್, ನೆಗೆಟಿವ್ ಯಾವ್ದು ಬರುತ್ತೆ? ವೈ. ಸೊ ಪಾಯಿಂಟ್ ಏನಾಗುತ್ತೆ? ಕ್ವಾಡ್ರೆಂಟ್ ಇದೇನಾಗುತ್ತೆ? ಕೋಆರ್ಡಿನೇಟ್ಸು 6, -4. ಅರ್ಥ ಆಯ್ತಾ? ಇವಾಗ ಹೇಳ್ರಿ, ಇನ್ ದ ವಿಚ್ ಕ್ವಾಡ್ರೆಂಟ್ ಬೋತ್ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಆರ್ ಪಾಸಿಟಿವ್? ಇನ್ ವಿಚ್ ಕ್ವಾಡ್ರೆಂಟ್ ಬೋತ್ ನೆಗೆಟಿವ್? ಇನ್ ವಿಚ್ ಕ್ವಾಡ್ರೆಂಟ್ ಎಕ್ಸ್ ಆಕ್ಸಿಸ್ ಇಸ್ ನೆಗೆಟಿವ್? Second and third both. In which quadrant y is negative? Only fourth. Third and fourth. ಇದು ಅರ್ಥ ಆಯ್ತಾ? ಇದು ಯಾವುದು ಕೂಡ ನಿಮ್ಮ ಸ್ಟೇಟ್ ಅವರಿಗೆ ಚಾಪ್ಟರ್ನ ಬರಲ್ಲ. ಆಯಿತಾ? ಏನು ಬರುತ್ತೆ ಕ್ವಶನ್ನು? ಕ್ವಶನ್ ಏನು ಬರುತ್ತೆ ಅಂದರೆ, ಕ್ಲಿಯರಾಗಿ ಕೇಳಿದ್ರೆ ಇದು ಬಂದೇ ಬರುತ್ತೆ. MCQ ಅಲ್ಲಿ ಇರುತ್ತೆ, ಈಸಿ. ಇದರಿಂದ ಚಾಪ್ಟ್ರಲ್ಲಿ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡೋದು MCQ ಅಲ್ಲಿ ತುಂಬ ಈಸಿ. ಇವೇನು ಪಾಯಿಂಟ್ಸ್ ಬರ್ದಿದ್ನಲ್ಲ, ಆ ಪಾಯಿಂಟ್ಸ್ನ ಸೊಲ್ಯೂಷನ್ ಅಂತ ಕರೀತಾರೆ. ನೆನ್ಪಿಡ್ಕೊಳ್ರಿ, ಏನು ಕರೀತಾರೆ? ಸೊಲ್ಯೂಷನ್. ಅದರ್ವೈಸ್ ದೇ ಆಲ್ಸೋ ಕಾಲ್ಡ್ ಝೀರೋಸ್ ಆಫ್ ದ ಈಕ್ವೇಷನ್ ಅಂತ ಕರೀತಾರೆ. ಅಂದರೆ ಅರ್ಥ, ಆ ವ್ಯಾಲ್ಯೂ ಏನಾದರೂ ಈಕ್ವೇಷನಲ್ಲಿ ಹಾಕ್ಕೊಂಡ್ರೆ ನನಗೆ ಆನ್ಸರು 0 ಬರುತ್ತೆ, ಈಕ್ವಲ್ ಟು 0 ಬರುತ್ತೆ. ಅದಕ್ಕೆ ಝೀರೋಸ್ ಆಫ್ ದ ಈಕ್ವೇಷನ್ ಆರ್ ಸೊಲ್ಯೂಷನ್ ಆಫ್ ದ ಈಕ್ವೇಷನ್ ಅಂತ ಕರೀತಾರೆ. ಎಕ್ಸಾಂಪಲ್ ಐ ವಿಲ್ ಟೇಕ್ ಒಂದು ಕ್ವಶನ್ ತೊಗೊತೀನಿ. ಹಿಂಗೇನಂತ 2x + 4 2x² + 2 ಬೇಡ. ಐ ವಿಲ್ ಟೇಕ್ ಲೈಕ್ x² + 4x + 2 ಅಂತ ಇದೆ ಹಿಂಗೆ ಕ್ವಶನ್ನು. ಆಯಿತಾ? ನನಗಿವಾಗ ಸಾಲ್ವ್ ಮಾಡಿದರೆ ನನಗೆ 2 ವ್ಯಾಲ್ಯೂ ಬರುತ್ತೆ. ನಿಮಗೆ ಬರುತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್. ಆಯಿತಾ? 2 ಬರುತ್ತೆ. ಹೆಂಗೆ ಸಾಲ್ವ್ ಮಾಡೋದು? ಆ್ಯಕ್ಚುಲಿ ಹೆಂಗೆ ಸಾಲ್ವ್ ಮಾಡೋದು? 2 ಮೆಥಡ್ ಇದೆ. ಒಂದು ಮೆಥಡು ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಕಿ, ಅಂದರೆ ಫಾರ್ಮುಲಾ ಹಾಕಿ ಮಾಡೋದು. ಕ್ವಾಡ್ರಾಟಿಕ್ ಈಕ್ವೇಷನ್ನು ಫಾರ್ಮುಲಾ ಹಾಕಿ ಮಾಡೋದು. ಇಲ್ಲಾಂದರೆ 9th ಇತ್ತು ಗೊತ್ತಾ, ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್. ನೆನಪಿದೆಯಾ? ಹಂಗೂ ಸಾಲ್ವ್ ಮಾಡ್ಬೋದು. ಹೆಂಗೆ? 4 ಆ್ಯಡ್ ಮಾಡಿದರೆ 4 ಬರಬೇಕು, ಮಲ್ಟಿಪ್ಲೈ ಮಾಡಿದರೆ 2 ಬರಬೇಕು. ಬರುತ್ತಾ ಏನಾದರೂ? -2 ಆ್ಯಡ್ ಮಾಡಿದರೆ ಎಷ್ಟು ಬರಬೇಕು? 4 ಬರಬೇಕು. ಮಲ್ಟಿಪ್ಲೈ ಮಾಡಿದರೆ 2 ಬರಬೇಕು. ಹಂಗಾದರೆ ಇದು ಎಕ್ಸಿಸ್ಟ್ ಆಗಲ್ಲ. ಮಲ್ಟಿಪ್ಲೈ ಮಾಡಿದರೆ ಹೇಳೋ, ಮಲ್ಟಿಪ್ಲೈ ಇವಾಗ ಹೇಳೋ. ವೆಯ್ಟ್. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಏನು ಬರಬೇಕು? +4 ಬರಬೇಕು. ಆ್ಯಡ್ ಮಾಡಿದರೆ 2 ಬರಬೇಕು. ಹೇಳು, ಹಂಗಾದ್ರೆ ಯಾವ ವ್ಯಾಲ್ಯೂ ಬರುತ್ತೆ? ಯಾವುದು ಬರಲ್ಲ. ಸೊ ವಾಟ್ ಐ ಡು, ಐ ವಿಲ್ ಟೇಕ್ ಇದು ಪ್ಲಸ್ ಇರೋ ಜಾಗದಲ್ಲಿ ಸುಮ್ಮನೆ ನಿಮಗೆ ತೋರ್ಸಕ್ಕೆ ಮಾತ್ರ ಮೈನಸ್ ಎತ್ಕೊತೀನಿ. ಆಯಿತಾ? ಇವಾಗ ಏನು ಬರುತ್ತೆ? ಏನು ಬರುತ್ತೆ? -2 +2ನಾ? ಆ್ಯಕ್ಚುಲಿ ಆ್ಯಡ್ ಮಾಡಿದರೆ 4 ಬರಬೇಕು, ಮಲ್ಟಿಪ್ಲೈ ಮಾಡಿದರೆ 2 ಬರಬೇಕು. ಸೊ ನಾನು ಇವಾಗ ಇದನ್ನ ಉಲ್ಟಾ ಹಾಕ್ಕೊತೀನಿ ಕ್ವಶನ್ನು. x² ಮೈನಸ್ ಆ್ಯಡ್ ಮಾಡಿದರೆ ತಾನೇ, ಐ ವಿಲ್ ಮೇಕ್ ಇಟ್ ದಿಸ್ ವೇಟ್ 2 + 1 3. ಓಕೆ,
ಐ ವಿಲ್ ಮೇಕ್ ಇಟ್. ಇದನ್ನ ತೊಗೊತೀನಿ ಕ್ವಶನ್. ಓಕೆ, ಇದು ಓಕೆನಾ? ಇದು ಈಸಿ ಇದೆಯಾ? ಇದು ಈಸಿ ಇದೆಯಾ ಹೇಳು. ಹಾಂ, ಯಾವುದು ಇದಾ? 4 ಮಾಡಿದರೆ ಬರಲ್ಲ. ಐ ವಿಲ್ ಟೇಕ್ 6. ಓಕೆನಾ? ಇವಾಗ 6 ಇವಾಗ ಹೇಳ್ರಿ. ಆ್ಯಡ್ ಮಾಡಿದರೆ 6 ಬರಬೇಕು, ಮಲ್ಟಿಪ್ಲೈ ಮಾಡಿದರೆ 8 ಬರಬೇಕು. ಕರೆಕ್ಟಾ? ಸೊ 4, ಆ್ಯಡ್ ಮಾಡಿದರೆ 6 ಬರಬೇಕು, ಮಲ್ಟಿಪ್ಲೈ ಮಾಡಿದರೆ 8 ಬರಬೇಕು. 4, 2. ಸೊ ನಾನು ಇದನ್ನ ಹೆಂಗೆ ಬರ್ಕೊತೀನಿ? x² + 4x + 2x + 8. ಇವೆರಡರಲ್ಲೂ ಕಾಮನ್ ಏನು? x ಕಾಮನ್. ಅರ್ಥ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ತೋರಿಸ್ರಷ್ಟೇ. x + 4 ಇದೇನು ಬರುತ್ತೆ? ಇಲ್ಲಿ x + 4 ಬರ್ಕೊಳೋದು, ಇಲ್ಲಿ ಹೊರಗಡೆ 2 ಬರ್ಕೊಳೋದು +2. ಸೊ ಒಂದು ಈಕ್ವೇಷನ್ ಯಾವುದು? 4. ಇನ್ನೊಂದು ಈಕ್ವೇಷನ್ ಯಾವುದು? ಸೊ x = -4, x = ಹಿಂಗೆ ಏನು ಬರುತ್ತಲ್ಲ ಆನ್ಸರು. ಯಾಕೆ 2 ಬಂದು ಆನ್ಸರು? 1 ಬರ್ಬೇಕಾಗಿತ್ತಲ್ಲ, 1 ಬರ್ಬೋದಿತ್ತಲ್ಲ. 2 ಯಾಕೆ ಬಂತು ಆನ್ಸರು? 3 ಬರ್ಬೋದಿತ್ತು, 1 ಬರ್ಬೋದಿತ್ತು. ಬಿಕಾಸ್ ಇಟ್ ಈಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಪವರ್ 2 ಇದ್ದರೆ 2 ಸೊಲ್ಯೂಷನ್, ಪವರ್ 1 ಇದ್ದರೆ 1 ಸೊಲ್ಯೂಷನ್, ಪವರ್ 3 ಇದ್ದರೆ 3 ಸೊಲ್ಯೂಷನ್. ಹಿಂಗೆ ಬರುತ್ತೆ. ಅರ್ಥ ಆಯ್ತಾ? ಇದಕ್ಕೂ ಇವಾಗ ಹೇಳ್ತಿರೋ ಗ್ರಾಫಿಕ್ಕು ಲಿಂಕ್ ಏನು ಅಂದರೆ, ಲೀನಿಯರ್ ಇಕ್ವೇಷನ್ ಏನಾರ ಇದ್ದರೆ, ಲೀನಿಯರ್ ಇಕ್ವೇಷನ್ ಅಂತ ನೀವು ಕರೆದ್ರೆ ಅದು ಲೈನ್ ಸ್ಟ್ರೈಟ್ ಲೈನ್ ಬರುತ್ತೆ. ಸ್ಟ್ರೈಟ್ ಲೈನ್ ಹೆಂಗೆ ಗೊತ್ತಾ? ಹಿಂಗೆ ಬರುತ್ತೆ ಲೈನು, ಇದು ಲೀನಿಯರ್. ಅಥವಾ ಹಿಂಗೆ ಬರ್ಬೋದು, ಇಲ್ಲ ಹಿಂಗೆ ಬರ್ಬೋದು, ಹೆಂಗೆ ಬೇಕಾದರೂ ಬರ್ಬೋದು, ಸ್ಟ್ರೈಟ್ ಲೈನ್ ಇದ್ದರೆ. ಅದಾಯ್ತಾ? ಕ್ವಶನ್ ನಿಮಗೆ ಏನು ಕೇಳ್ತಾನೆ ಅಂದರೆ, ಒಂದು ಲೈನ್ ಕೊಟ್ಟಿರ್ತಾನೆ, ಹಿಂಗೆ ಕೊಟ್ಟಿರ್ತಾನೆ. ಲೈನೇ ಕೊಡ್ಬೇಕಂತೇನಿಲ್ಲ, ಹಿಂಗೂ ಕೊಡ್ಬೋದು. ಇದರಿಂದ ಫೈಂಡ್ ದ ಸೊಲ್ಯೂಷನ್ ಅಂತ ಕೇಳ್ತಾನೆ. ಫೈಂಡ್ ದ ಸೊಲ್ಯೂಷನ್ ಆಫ್ ದ ಈಕ್ವೇಷನ್ ಅಂತ ಕೇಳ್ತಾನೆ. ಇಲ್ಲ ಫೈಂಡ್ ದ ನಂಬರ್ ಆಫ್ ಝೀರೋಸ್ ಅಂತ ಕೇಳ್ತಾನೆ. ಅವಾಗ ನೀವೇನು ಮಾಡಬೇಕು ಅಂದರೆ, ಫಸ್ಟು ಇದು ಎಕ್ಸ್ ಆ್ಯಕ್ಸಿಸ್ ಅಲ್ವಾ? ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್ನೋ. ಈ ಎಕ್ಸ್ ಆ್ಯಕ್ಸಿಸಲ್ಲಿ ಎಷ್ಟು ಲೈನ್ ಹೋಗಿದೆ ಅಂತ ನೋಡಬೇಕು, ಎಷ್ಟು ಪಾಯಿಂಟ್ ಹೋಗಿದೆ ಅಂತ ನೋಡಬೇಕು. 1 ಪಾಯಿಂಟ್ ಹೋಗಿದ್ರೆ 1 0, 2 ಸಲ ಹೋಗಿದ್ರೆ 2 0, 3 ಸಲ ಹೋಗಿದ್ರೆ 3 zeros ಅಷ್ಟೇ. ಇವಾಗ ಹಿಂಗೆ ಹೋಗಿದೆ ಅನ್ಕೋ, ಈ ಥರ ಹೋಗಿದೆ, ಎಷ್ಟು 0? 1 0. ಎಲ್ಲಿ 0? 4 ಅಲ್ಲಿ. ಓಕೆನಾ? 0 4 ಅಲ್ಲಿ. ಇಲ್ಲ ಸೊಲ್ಯೂಷನ್ ಅಂತ ಕೇಳಿದ್ರು 4. ಹಿಂಗೆ ಕೊಟ್ಟರು, ನಾವು ಟೆಲ್ ಹಿಂಗೆ ಕೊಟ್ಟರು. ಎಷ್ಟು ಝೀರೋಸು? 2 zeros. 2 zeros ಆರ್ 3 zeros? 3 zeros. ನಾನು ಅವಾಗಲೂ ಒಂದು ಪಾಯಿಂಟ್ ಹೇಳಿದೆ, ನಂಬರ್ ಆಫ್ ವಾಟ್ ಪಾಯಿಂಟ್ ಪಾಸಿಂಗ್ ಥ್ರೂ ದ ಎಕ್ಸ್ ಆ್ಯಕ್ಸಿಸ್, ನಾಟ್ ವೈ, ಓನ್ಲಿ ಎಕ್ಸ್. ಇಲ್ಲೇನು ಬರುತ್ತೆ? 0 1 2 3, 3 1 -3 1 ಸೊಲ್ಯೂಷನ್, +3 1 ಸೊಲ್ಯೂಷನ್. ಎಷ್ಟಿದೆ ಸೊಲ್ಯೂಷನ್ಸು? 2 ಆರ್ ಝೀರೋಸ್, 2 zeros. ಆಯಿತಾ? ಇಲ್ಲ ಒಂದ್ಸಲಿ ಈ ಥರ ಕೇಳ್ತಾನೆ. ಇವೆಲ್ಲ ಸ್ಟೇಟಲ್ಲಿ MCQ ಕ್ವಶನ್ಸ್. ಇವೆಲ್ಲ ನಿಮ್ಮ ಟೆಸ್ಟಾಗಿ ಚಾಪ್ಟರ್ ಕೊಟ್ಟಾಗಿ ಕ್ವಶನ್ ಕೊಟ್ಟಿಲ್ಲ ಅಂದರೆ ಪೇಪರ್ ಅರ್ಧಾಗಿ ಬಂದುಬಿಡ್ರಿ, ಪೇಪರ್ ರಾಂಗು ಅಂತ. ಹಂಗೆಲ್ಲ ಕೊಡಲ್ಲ, ಕೊಡ್ತಾರೆ. ಪೇಪರ್ ಆದರೆ ಮಾರ್ಕ್ ಕೊಡಿತಾರೆ ಅಷ್ಟೇ. ಆಮೇಲೆ ಇನ್ನು ಟೆಲ್ ಹೌ ಮೆನಿ zeros? 3 zeros. 1 2 3 4 zeros. ಹೌ ಮೆನಿ ಸೊಲ್ಯೂಷನ್? ಕ್ಲಿಯರಾ? ಏನಾದರೂ ಡೌಟ್ ಇದೆಯಾ? ಇಷ್ಟು ಕಲ್ತ್ರೆ ನಿಮಗೆ 1 ಮಾರ್ಕ್ಸ್ ಪಕ್ಕ MCQ ಅಲ್ಲಿ ಸ್ಟೇಟ್ ಅವರು. ಆಯಿತಾ? ಅವನೇ ಕೊಟ್ಟಿರ್ತಾನೆ, ಗ್ರಾಫಲ್ಲಿ ನಿಮಗೆ ಕೊಟ್ಟಿರ್ತಾನೆ. ಐ ವಿಲ್ ಶೋ ಯು ದಟ್. ಓಕೆ, 2 minutes ಐ ವಿಲ್ ಶೋ ಯು ಬಿಫೋರ್ ಸ್ಟಾರ್ಟಿಂಗ್. ಸಿ ದೀಸ್ ಆರ್ ದ ಲಾಸ್ಟ್ ಇಯರ್ ಕ್ವಶನ್ಸು. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ಸು. ಆಯಿತಾ? ಇಲ್ಲಿ ನೋಡಿ, ನೀವು ಆನ್ಸರ್ ಹೇಳ್ಬೋದಾ? ಚೆಕ್ ಮಾಡಿರಿ. ದ ಡಿಗ್ರಿ ಆಫ್ ಲೀನಿಯರ್ ಪಾಲಿನಾಮಿಯಲ್. ಡಿಗ್ರಿ ಆಫ್ ಲೀನಿಯರ್ ಪಾಲಿನಾಮಿಯಲ್ 1. ಏನಾದರೂ ಡೌಟ್ ಇದೆಯಾ ಇದ್ರಾಗೆ? ಸರ್ ಯಾಕೆ 1 ಅಂತ? ಲೀನಿಯರ್ ಅಂದರೆ 1 ಬಿಕಾಸ್ ಏನು ಜನರಲ್ ಫಾರ್ಮುಲಾ ಆಫ್ ಲೀನಿಯರ್ ಇಕ್ವೇಷನ್ ಏನು? ಗುಡ್. AX + B = 0.
ಸೊ ಎಷ್ಟಿದೆ x ಪವರ್ 1 ಇದೆ. ದಟ್ಸ್ ವೈ ಲೀನಿಯರ್ ಈಕ್ವೇಷನ್ ಇಸ್ 1. ದ ಡಿಗ್ರಿ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ 3. ಗುಡ್. ದ ಡಿಗ್ರಿ ಆಫ್ ಪಾಲಿನಾಮಿಯಲ್ ಕೊಟ್ಟವನು ಯಾವುದು? ಎಷ್ಟು? 3. ಕರೆಕ್ಟಾ? ಡಿ ಆಪ್ಷನ್. ನಾವು ದೇ ಗಿವನ್ ದಿಸ್ ಒನ್ ಚೆಕ್. ಯಾ ಏನು ಹೇಳೇ ಇಲ್ಲ, ಒಂದು 3 ಅಂತ ಒಂದು. ಹಾಂ ಹೇಳು, ಏನು ಕೊಟ್ಟವನೆ? ಕ್ವಶನ್ ಓದೋಕ್ಕಿಂತ ಮುಂಚೆನೇ 3 ಅಂತವನೆ. ಹಾಂ, ಟೆಲ್ ಇನ್ ದ ಗ್ರಾಫ್ ದ ನಂಬರ್ ಆಫ್ ಝೀರೋಸ್ ಎಷ್ಟಿದೆ? ಹೆಂಗೆ ಹೇಳ್ತೀರಾ 3 ಅಂತ? ಎಷ್ಟು ಪಾಯಿಂಟ್ ಹಾಕಿದ್ರೆ? 1 2 3, ಅದಕ್ಕೆ ಆನ್ಸರು 3. ನಾವು ಟೆಲ್ ದಿಸ್ ಒನ್. ಇನ್ ದ ಗ್ರಾಫ್ y is equal to p, ನಂಬರ್ ಆಫ್ ಝೀರೋಸ್ ಆರ್ ಎಷ್ಟಿದೆ? 4. ಯಾವ್ಯಾವ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಒಂದು -1, ಹಾಫು, 3/8, 4, 4. ಕರೆಕ್ಟಾ? ಕ್ಲಿಯರಾ? ಏನೋ ಡೌಟ್ ಇದೆಯಾ? ಇದ್ರಾಗ ಹೇಳ್ರಿ ಎಷ್ಟಿದೆ ನಂಬರ್ ಆಫ್ ಝೀರೋಸು? 3. ಎಷ್ಟು? ಹಾಂ, ಇಷ್ಟು ಅರ್ಥ ಆಯ್ತಾ? 1 ಮಾರ್ಕ್ಸ್ ಕ್ವಶನ್ ಹಂಗೆ ಹೇಳ್ಕೊಂತ ಹೋಗ್ರಿ. ರೈಟ್ ದ ಡಿಗ್ರಿ ಆಫ್ ಪಾಲಿನಾಮಿಯಲ್. ಹಾಂ, ಗುಡ್. -3 +3. ಡಿಗ್ರಿಯಲ್ಲಿ ಮೈನಸ್ ಅಂತ ಯಾವುದು ಬರಲ್ಲ, ಓನ್ಲಿ ಪಾಸಿಟಿವ್. +3. ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಎರಡನೇದು 3. ಮೂರನೇದು ದ ಡಿಗ್ರಿ ಆಫ್ ಪಾಲಿನಾಮಿಯಲ್ 4. ನಾಲ್ಕನೇದು ಹಾಂ, ನೆಕ್ಸ್ಟ್ 5ನೇದು ಹಾಂ, ಇವಾಗ ಹೇಳ್ರಿ 2 2 3 4. ಇದು ಈಕ್ವೇಷನ್ ಫುಲ್ಲಲ್ಲಿ ಇಲ್ಲ, ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಸೊ ನಾವು x ಇಂಟು x² x³ ಪ್ಲಸ್ x ಇಂಟು 3x ಪ್ಲಸ್ ಇಲ್ಲಿ 5x² ಪ್ಲಸ್ 7. ನಾವು ಯು ಟೆಲ್ 3. ಕರೆಕ್ಟಾ? ನಾವು ಟೆಲ್ 7ನೇದು 7th ಒನ್. ಹಾಂ, ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಇದೆಲ್ಲ ನೆಕ್ಸ್ಟು ಟಾಪಿಕ್ಕು. ಇದು ಗೊತ್ತಿರಬೇಕು ಅಂದರೆ, ಝೀರೋಸ್ ಆಫ್ ದ ಪಾಲಿನಾಮಿಯಲ್ ತಿಳ್ಕೋಬೇಕು, ಮಾಡೋದು ಕಲಿಬೇಕು ಅಂದರೆ ಫಸ್ಟ್ ಯು ಶುಡ್ ನೋ ಹೌ ಟು ಹ್ಯಾಡ್ 2 ವೇರಿಯಬಲ್ಸ್, ಹೌ ಟು ಮಲ್ಟಿಪ್ಲೈ 2 ವೇರಿಯಬಲ್ಸ್, ಡಿವಿಷನ್ ಹೆಂಗೆ ಮಾಡಬೇಕು, ಇಷ್ಟು ತಿಳ್ಕೊಬೇಕು ನೀವು. ಇಷ್ಟು ತಿಳ್ಕೊಂಡ್ರೆ ಮಾತ್ರ ಇದರಲ್ಲಿ ಇದೆಯಲ್ಲ. ಸೊ ನಿಮಗೆ ಇದರಲ್ಲಿ MCQ ಒಂದು ಕ್ವಶನ್ ಬರುತ್ತೆ, ನೆಕ್ಸ್ಟ್ 1 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, ನೆಕ್ಸ್ಟ್ ಇಲ್ಲಿ 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಹೇಳಿದ ಕರೆಕ್ಟಾಗಿ ಕಲಿತ್ರೆ ಈಸಿಯಾಗಿ ಮಾಡ್ಕೊಂತ ಹೋಗ್ಬೋದು. ನಾರ್ಮಲಿ ಕ್ವಶನ್ ಬರೋದು ಇದೇ ಥರನೇ. 2 ನಂಬರ್ ಕೊಟ್ಬಿಡ್ತಾರೆ, ಆಲ್ಫಾ ಬೀಟಾ ಅಂತ. ಪ್ರಾಡಕ್ಟ್ ಕಂಡಿಡಿ, ಸಮ್ ಕಂಡಿಡಿ ಅಂತ ಕೇಳ್ತಾನೆ. ಕ್ಲಿಯರ್? ಸೊ ನಾವು ಝೀರೋಸ್ ಆಫ್ ದ ಈಕ್ವೇಷನ್ ಅರ್ಥ ಆಯ್ತಾ? ಡೌಟ್ ಇದೆಯೇನಾದರೂ? ನಾನು ಝೀರೋಸ್ ಆಫ್ ದ ಈಕ್ವೇಷನ್ ಅಂತ ಹೇಳಿದ್ನಲ್ಲ ಅವಾಗಲೇ, ಆಯಿತಾ? ಸೊ ಆ ಝೀರೋಸ್ ಆಫ್ ದ ಈಕ್ವೇಷನಲ್ಲಿ 1 0 ಇದ್ದರೆ ಆಲ್ಫಾ ಅಂತ ಬರೀತಾರೆ, 2 0 ಇದ್ದರೆ ಬೀಟಾ ಅಂತ ಬರೀತಾರೆ, 3 0 ಇದ್ದರೆ ಗಾಮಾ ಅಂತ ಬರೀತಾರೆ. ಆಲ್ಫಾ ಬೀಟಾ ಗಾಮಾಸ್ ಆರ್ ಝೀರೋಸ್ ಆಫ್ ದಿಸ್ ಈಕ್ವೇಷನ್ ಆರ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಅರ್ಥ ಆಗಿದೆಯಾ? ಇಫ್ ಐ ಟೆಲ್ ಯು ಝೀರೋಸ್ ಆಫ್ ದ ಈಕ್ವೇಷನ್ಸ್ ಆರ್ ಅಂತ ನಾನು ಏನಾದರೂ ಕೊಟ್ಟು -3, -4, -2 ಅಂತ ಕೊಟ್ಟರೆ ಆಲ್ಫಾ ಯಾವುದು, ಬೀಟಾ ಯಾವುದು, ಗಾಮಾ ಯಾವುದು? ಆಲ್ಫಾ ಈಸ್ ಈಕ್ವಲ್ ಟು -3, ಬೀಟಾ ಈಸ್ ಈಕ್ವಲ್ ಟು -4, ಗಾಮಾ ಈಸ್ ಈಕ್ವಲ್ ಟು 2. ಅರ್ಥ ಆಯ್ತಾ? ಇವೇ ಝೀರೋಸ್. ಕ್ವಶನ್ ಒಂದ್ಸಲ ಡೈರೆಕ್ಟಾಗೆ ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಕೇಳ್ತಾನೆ. ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂದರೆ ಫಸ್ಟ್ ನೀವು ಸಾಲ್ವ್ ಮಾಡೋದು ಕಲಿಬೇಕು, ಅಂದರೆ ಡಿವೈಡ್ ಮಾಡೋದು, ಲೈಕ್ ಈಕ್ವೇಷನ್ನ ಸಾಲ್ವ್ ಮಾಡೋದು ಕಲಿಬೇಕು. ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ನಾವು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಕಲಿಬೇಕು. ಇಯರ್ ಅಪ್ ಟು ಇಯರ್ ಇಸ್ ಓಕೆ. ಎನಿ ಡೌಟ್? See, take the question. This is the question. x² plus 7x plus 10 ಅಂತ ಇದೆ. ಅರ್ಥ ಆಯ್ತಾ? ಫಸ್ಟ್ ಕೇಳ್ರಿ, ನೀಟಾಗಿ ಕೇಳ್ರಿ. ಒಂದು ಕ್ವಶನ್ ಹೇಳ್ಕೊಡ್ತೀನಿ, ಆಮೇಲೆ ನೀವು ಮಾಡಂತ್ರಿ. ದಿಸ್ ಕ್ವಶನ್ ಲೇಸ್ ಕ್ಯಾನ್ ಬಿ ಸಾಲ್ವ್ಡ್. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೋದು. ಹೆಂಗೆ? 2 ಮೆಥಡು. 1 ಕ್ವಾಡ್ರಾಟಿಕ್ ಈಕ್ವೇಷನ್ ಮೆಥಡು, 2ನೇದು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್. ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಇದೇನು ಮಿಡಲ್ ಟರ್ಮ್ ಇದೆಯಲ್ಲ, ಇದನ್ನು ಸ್ಪ್ಲಿಟ್ ಮಾಡಬೇಕು. ಹೆಂಗೆ ಸ್ಪ್ಲಿಟ್ ಆಗುತ್ತೆ ಅಂದರೆ
ಎರಡು ನಂಬರು ಆ್ಯಡ್ ಮಾಡಿದರೆ ಎಷ್ಟು ಬರಬೇಕು? 7 ಬರಬೇಕು. ಮೇಲೆ ಆ್ಯಡ್ ಮಾಡಿದರೆ ಪ್ಲಸ್ ಮಾಡಿದರೆ ಈ ಯಾವ್ದಾರ ಎಕ್ಸು ವೈ ಎರಡು ನಂಬರ್ ಇದ್ದಾವೆ, ಎಕ್ಸು ಮತ್ತು ವೈ ವ್ಯಾಲ್ಯೂ ಆ್ಯಡ್ ಮಾಡಿದರೆ 7 ಬರಬೇಕು. ಮಲ್ಟಿಪ್ಲೈ ಮಾಡಿದರೆ 10 ಬರಬೇಕು. ಎಷ್ಟು ಬರುತ್ತೆ? 5. ಒಂದು 5 ಬರುತ್ತೆ, ಇನ್ನೊಂದು 2 ಬರುತ್ತೆ. ಕರೆಕ್ಟಾ? ಸೊ ದಿಸ್ ವಿಲ್ ಬಿಕಮ್ ವಾಟ್? ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಇದೊಂದು 5 ಇದೊಂದು 2 ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಪ್ಲಸ್ 2x ಪ್ಲಸ್ 10. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇದು ಬರೆಯೋದು? ಇವಾಗ ಇವೆರಡರಲ್ಲೂ ಏನು ಕಾಮನ್ ಇದೆ? ಇವೆರಡು ಇದಾವಲ್ಲ, ಎರಡು ಈಕ್ವೇಷನ್ನು, ಇದರಲ್ಲಿ ಕಾಮನ್ ಏನಿದೆ ನೋಡ್ಬೇಕು. ಇದರಲ್ಲಿ ಎಕ್ಸ್ ಇದೆ, ಇದರಲ್ಲಿ ಎಕ್ಸ್ ಇದೆ, ಅದಕ್ಕೆ ನಾನು ಎಕ್ಸ್ ಹೊರಗೆ ತೊಗೊತೀನಿ. ಇವಾಗ ಉಳಿದಿದ್ದೇನಿಲ್ಲಿ? ಇಲ್ಲಿ ಎಕ್ಸ್ ಉಳಿತು, ಯಾಕೆಂದರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಇಲ್ಲೇನು ಉಳಿತು? ಪ್ಲಸ್ 5. ಕರೆಕ್ಟಾ? ಇಲ್ಲಿ ಏನು ಬರೀತಿರಲ್ಲ ಅದನ್ನು ಇನ್ನೊಂದ್ಸರಿ ಇಲ್ಲಿ ಬರೀಬೇಕು, ಸೇಮ್ ಇಲ್ಲೇ ಬರೀಬೇಕು ಅದನ್ನ. ಬಟ್ ನನಗೆ 2x ಬೇಕು, ಇಲ್ಲೆಷ್ಟಿದೆ? ಎಕ್ಸ್. ಸೊ ಐ ಶುಡ್ ಮಲ್ಟಿಪ್ಲೈ ವಿತ್ 2. ಪ್ಲಸ್ ಇದೆ, ಅದಕ್ಕೆ ಪ್ಲಸ್ ಹಾಕ್ತೀನಿ. ಹುಷಾರು, ಒಂದ್ಸಲ ಅಲ್ಲಿ ಮೈನಸ್ ಇರುತ್ತೆ, ಅವಾಗ ಇಲ್ಲಿ ಮೈನಸ್ ಹಾಕೋಬೇಕು. ಇದು ಅರ್ಥ ಆಯ್ತಾ? ಸ್ಪ್ಲಿಟ್ ಮಾಡಿದ್ದು ನಿಮಗೆ ಪಕ್ಕ ಅರ್ಥ ಆಯ್ತಾ? ಯಾಕೆ ಇದೇ ಬೇಸ್ಮೆಂಟು. ಇದು ಅರ್ಥ ಆಗಿಲ್ಲ ಅಂದರೆ ಯಾವ ಕ್ವಶನ್ ಮಾಡೋಕ್ಕೆ ಬರಲ್ಲ. ಸೊ ನಾವು ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ಒಂದು ಇದು, ಇನ್ನೊಂದು ಇಲ್ಲಿ ಮಿಡ್ಲಾಗ ಐತಲ್ಲ ಅದು. ಸೊ ಒನ್ ಈಸ್ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0. ಅನದರ್ ಒನ್ ಈಸ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು -5 ಒಂದು ಸೊಲ್ಯೂಷನ್ನು, ದೆನ್ ಎಕ್ಸ್ ಈಸ್ ಈಕ್ವಲ್ ಟು -2 ಒಂದು ಸೊಲ್ಯೂಷನ್ನು. ಇದನ್ನ ಫಸ್ಟ್ ಸೊಲ್ಯೂಷನ್ನ ಆಲ್ಫಾ ಅಂತ ಕರೀತಾರೆ, ಎರಡನೇದು ಬೀಟಾ ಅಂತ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಝೀರೋಸ್ ಆಫ್ ದ ಈಕ್ವೇಷನ್. ಅರ್ಥ ಆಯ್ತಾ? ಇದು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್. ನಾರ್ಮಲಾಗಿ ಹೆಂಗೆ ಮಾಡ್ಬೋದು ಅಂದರೆ, ನೀವೇನು ಓದಿಲ್ಲ, ಸ್ಕೂಲಿಗೆ ಹೋಗಿಲ್ಲ, ಝೀರೋಸ್ ಕಂಡುಹಿಡಿಬೇಕು. ಅವ್ರು ಹೆಂಗೆ ಮಾಡ್ತಾರೆ ಅಂದರೆ, ಫಸ್ಟಿಗೆ ಹಿಂಗಿದೆಯಲ್ಲ ಕ್ವಶನ್ನು, ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10 ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 1. ಏನು ಬರಬೇಕು? 0 ಬರಬೇಕಾ ನಮಗೆ? ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರೋ? 1 ಹಾಕ್ಯ. 1 ಸ್ಕ್ವಯರ್ ಪ್ಲಸ್ 7 ಇಂಟು 1 ಪ್ಲಸ್ 10 ಈಕ್ವಲ್ ಟು 0. 1 ಸ್ಕ್ವಯರ್ ಅಂದರೆ 1, 7 ಪ್ಲಸ್ 10 ಈಸ್ ಈಕ್ವಲ್ ಟು 18. ನಮ್ಮ ಅಪ್ಪನಾಣೆಗೂ 0 ಬರಲ್ಲ. ಕರೆಕ್ಟಾ? ಇದು 0 1 ಆಗಲ್ಲ. 2 ಚೆಕ್ ಮಾಡು. 2 ಸ್ಕ್ವಯರ್ ಪ್ಲಸ್ 7 ಇಂಟು 2 ಪ್ಲಸ್ 10. ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಕೊಂತ ಹೋದರೆ ನಮಗೆ ಗೊತ್ತಾಗುತ್ತೆ, ಪ್ಲಸ್ ನಂಬರ್ ಏನಾದರೂ ತೊಗೊಂಡ್ರೆ ದೊಡ್ಡದಾಗ್ತಾ ಹೋಗುತ್ತಿದ್ದು. ಕರೆಕ್ಟಾ? ಚಿಕ್ಕದಂತೂ ಆಗಲ್ಲ. ಸೊ ಇಷ್ಟು ಐಡಿಯಾ ಬಂದರೆ ವಾಟ್ ಐ ವಿಲ್ ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ವ್ಯಾಲ್ಯೂ. ಸೊ -1 ತೊಗೊತೀನಿ. ಎಕ್ಸ್ ಈಸ್ ಈಕ್ವಲ್ ಟು I will take -1. So if I take x is equal to -1 whole square plus 7 into 1 plus 10 is equal to -1, 10 is equal to 0. ಎಷ್ಟು ಬರುತ್ತೆ? 1 ಸ್ಕ್ವೇರ್ ಅಂದರೆ 1 ಮೈನಸ್ 7 ಪ್ಲಸ್ 10 ಎಷ್ಟಾಯಿತು? -6 ಪ್ಲಸ್ 10 ಎಷ್ಟಾಯಿತು? 4 ಆಯಿತು. ನಂಬರ್ ಕಡಿಮೆ ಬರ್ತೈತಾ? ಹಾಗಾದರೆ ಮೈನಸ್ ವ್ಯಾಲ್ಯೂ ಯೂಸ್ ಆಗುತ್ತೆ. Now put x is equal to 2. X is equal to 2. -2 whole square plus 7 into -2 plus 10 is equal to 0. ಹುಡುಕ್ ಎಷ್ಟು ಬರುತ್ತೆ? +4 -4? -4 ಅಲ್ಲ. ಇದರ್ಥ -2 ಇಂಟು -2 ಅಂತ ಎರಡು ಸರಿ ಮೈನಸ್. ಇದು ಆನ್ಸರ್ ಏನು ಬರುತ್ತೆ? +4 ಮೈನಸ್ 7 2s 14 ಪ್ಲಸ್ 10. ಇಲ್ಲಿ 4 ಇದೆ, ಮೈನಸ್ಸು 14 ಇದೆ. ಕರೆಕ್ಟಾ? ಅವಾಗ ಎಷ್ಟು ಉಳಿತು? -10 ಪ್ಲಸ್ 10 ಎಷ್ಟಾಯಿತು? ಕರೆಕ್ಟಾ? ಹಾಂ, ಅದಕ್ಕೆ ಈಕ್ವಲ್ ಟು 0 ಬರೋದು ನನ್ನಲ್ಲಿ. ಅಯ್ಯೋ ದೇವ, ಇಲ್ಲಿ ನಮಗೆ ಸೊಲ್ಯೂಷನ್ ಬಂತಲ್ಲ. ಎಕ್ಸ್ ಈಸ್ ಈಕ್ವಲ್ ಟು -2 ಇದೆ ನೋಡಿ ಸೊಲ್ಯೂಷನ್ ಇದೆಯಾ? ಹಂಗೆ ಮಾಡ್ಕೊಂತ ಹೋಗೋದು ಬಿಟ್ರೆ ಹಿಂಗೆ ಮಾಡೋದು ಬಿಟ್ರ? ಹಂಗೆ ಮಾಡ್ಕೊಂತ ಹೋದರೆ 3 ಅವರಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಆವಾಗ ನಿಮಗೆ ಫುಲ್ ಔಟ್ ಆಫ್ ಔಟ್ ಬರುತ್ತೆ. ಹಂಗೆ ಮಾಡ್ಕೊಂತ ಹೋಗಂಗಿದ್ರೆ ಮಾಡ್ಬೋದು. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು 1, ಎಕ್ಸ್ ಈಸ್ ಈಕ್ವಲ್ ಟು 2 ಹಂಗೆ ಮಾಡಿ. ಇಲ್ಲ, ಈ ಮೆಥಡ್ ಮಾಡಿದರೆ ಯು ಕ್ಯಾನ್ ಅಟ್ಲೀಸ್ಟ್ ಒಂದು 15ರಿಂದ 20 ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಅದಕ್ಕೆ ಈ ಮೆಥಡ್ನ
ಪ್ರಿಫರ್ ಮಾಡ್ತಾರೆ, ಇಲ್ಲಾಂದರೆ ಫಾರ್ಮುಲಾ ಮೆಥಡ್ ಮಾಡ್ತಾರೆ. ಇದು ಅರ್ಥ ಆಯ್ತಾ? ಇವಾಗ ನಾನು ಒಂದೆರಡು ಕ್ವಶನ್ ಕೊಟ್ಟರೆ ಮಾಡ್ತೀರಾ? ಆಲ್ಫಾ ಬೀಟಾ ಅಂದರೆ ಗೊತ್ತಾಯ್ತಾ? ನನಗೆ ಇವಾಗ ಗಾಮ ಬೇಕು ಅಂದರೆ ಎಷ್ಟು ಹಾಕೋಬೇಕು? ಈಕ್ವೇಷನ್ ಏನಾಗಿರಬೇಕು? ನನಗೆ ಗಾಮ ಬೇಕು, 3 ಬೇಕು ಸೊಲ್ಯೂಷನ್. ಆಲ್ಫಾ ಬೀಟಾ ಗಾಮ 3 ಸೊಲ್ಯೂಷನ್ ಬೇಕು ಅಂದರೆ ಈಕ್ವೇಷನ್ ಯಾವ್ದ್ರ ಬರುತ್ತೆ? ಲೀನಿಯರ್ ಈಕ್ವೇಷನ್ ಬರುತ್ತಾ, ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತಾ, ಕ್ಯೂಬಿಕ್ ಬರುತ್ತಾ? ಕ್ಯೂಬಿಕಲ್ಲಿ ಬರುತ್ತೆ. ಅರ್ಥ ಆಗಿದೆಯಾ? ಇವಾಗ ಮಾಡಿರಿ ಕ್ವಶನ್. ಇದು ಸ್ಟೆಪ್ಪು ಬಂದಿಲ್ಲ ಅಂದರೆ ಈ ಚಾಪ್ಟರ್ ಮುಟ್ಟಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಬಯಾಟ್ ಹೊಡೆದೆಲ್ಲ ಮ್ಯಾಥ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮ್ಯಾಕೆ ನೀವು ಇಲ್ಲಿ 99 ಮ್ಯಾಥ್ಸ್ ಎಲ್ಲಿ ತೆಗೆದ 10th ನಿಮ್ಮ ಪೇರೆಂಟ್ಸ್ನು ಖುಷಿ ಪಟ್ಬಿಟ್ಟು ಸೈನ್ಸಲ್ಲಿ ಹಾಕದ, ಸೈನ್ಸಲ್ಲಿ ಹೊಗೆ ಹಾಸ್ಕಿನದ, ಆಮೇಲೆ ಜೀವನದಲ್ಲಿ ಬೇಜಾರಾಗೋದು ಇವೆಲ್ಲ ಬೇಡ. x² ಪ್ಲಸ್ 8x plus 24 equal to 0. Find the solution of this equation. ಎಷ್ಟು ಬರುತ್ತಿದ? ಮೈನಸ್ ಓಕೆ ಓಕೆ. x is equal to what? -3 -5 ಕರೆಕ್ಟಾ? ಸಿ ಆ್ಯಕ್ಚುಲಿ 24 ಬರಲ್ಲ, ಮೇಕ್ ಇಟ್ 15. 24 ಆದರೆ ಆನ್ಸರ್ ರಾಂಗ್ ಬರುತ್ತೆ. ಸೊ ದಿಸ್ ಕ್ವಶನ್ ಈಸ್ x² ಪ್ಲಸ್ 8x ಪ್ಲಸ್ 15. ಆ್ಯಡ್ ಮಾಡಿದರೆ ಎಷ್ಟು ಬರಬೇಕು? ಆ್ಯಡ್ ಮಾಡಿದರೆ -5. ಆ್ಯಡ್ ಮಾಡಿದರೆ 8 ಬರಬೇಕು, ಕರೆಕ್ಟಾ? ಸೊ ಯಾವ್ದು ಬರುತ್ತೆ? 8 5 3 ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ 15 ಬರಬೇಕು. ಸೊ ಅವಾಗ ಹೆಂಗೆ ಬರ್ಕೊತೀರಾ? x² ಪ್ಲಸ್ 5x ಪ್ಲಸ್ 3x ಪ್ಲಸ್ 15 ಇವೆರಡರಲ್ಲೂ ಕಾಮನ್ ಏನು? x ಪ್ಲಸ್ 5. ಇದರ ಕಾಮನ್ ಏನು? 3 ಕಾಮನ್. 3 × x 3x ಪ್ಲಸ್ 5. ಸೊ ಇಲ್ಲಿ ಪ್ಲಸ್ ಹಾಕೋಬೇಕು, ಕರೆಕ್ಟಾ? ಸೊ ಹಂಗಾದ್ರೆ ಒಂದು ಇದು ಉಳೀತು, ಇನ್ನೊಂದು ಈಗ ಮಿಡ್ಲಾಗಿರೋದು. ಸೊ x ಪ್ಲಸ್ 3 ಈಕ್ವಲ್ ಟು 0 ಒಂದು ಸೊಲ್ಯೂಷನ್ನು, x ಪ್ಲಸ್ 5 ಈಕ್ವಲ್ ಟು 0 ಒಂದು ಸೊಲ್ಯೂಷನ್. x ಈಸ್ ಈಕ್ವಲ್ ಟು -3, x ಈಸ್ ಈಕ್ವಲ್ ಟು ಇಷ್ಟು ಈಸಿಯಾಗಿ ಕೊಟ್ಟಿದ್ದೀನಲ್ಲ. ಇವಾಗ ಎತ್ಕೊಳ್ರಿ ಇನ್ನೊಂದು ಕ್ವಶನ್ ತಿಕ್ಲಿ ಬರೆಸ್ತೀನಿ. ಮಾಡ್ರಿ ಇವಾಗ. ಬೇಡ ವೇಟ್ ಸ್ಮಾಲ್ ಚೇಂಜ್ ಇನ್ ದ ಈಕ್ವೇಷನ್. ಇಲ್ಲಾಂದರೆ ನೀನು ಯಾಕೆ ಹೇಳ್ತಿದ್ದಿ? ಹೇಳ್ಬೇಡ ಅಂತಲೇ ಹೇಳ್ತಾ ಇರೋದು. ಸಿ ಇನ್ಸ್ಟೆಡ್ ಆಫ್ ದಿಸ್ +3 ಪ್ಲಸ್ ಮೇಕ್ ಇಟ್ ಮೈನಸ್ ಅಂಡ್ ಡು. ಓಯ್ ನಿಮ್ಮ ಒಳ್ಳೇದಕ್ಕೆ ಕೊಟ್ಟಿದ್ದು. ಪ್ಲಸ್ ಬಂದಿದ್ರೆ ನಮ್ಮ ಅಪ್ಪನಾಗ ನೀವು ಮಾಡ್ತಾ ಇರಲಿಲ್ಲ. ಸರಿ ಆಯಿತು, ಮಾಡಿರಿ. ಡೂ ದಿಸ್, ವೆರಿ ಗುಡ್, ಡೂ ದಿಸ್. x² - 2x + 15 ಎರಡು ಮಾಡಿ. ಡೂ ಬೋತ್, ಎಂಜಾಯ್. ಸಿ ಇಲ್ಲಿ ನೋಡ್ರಲ್ಲೇ ಕೇಳ್ರಲ್ಲ, ಇಲ್ಲಿ ನೋಡ್ರಿ ನೀಟಾಗಿ. ಅಕಸ್ಮಾತ್ ನಾನೇನಾದರೂ ಅದು ಮೈನಸ್ ಜಾಗದಲ್ಲಿ ಈ ಕ್ವಶನ್ ಕೊಟ್ಟಿದ್ದೆ ಅನ್ಕೋ, ಆ್ಯಡ್ ಮಾಡಿದರೆ -2 ಬರಬೇಕು, ಮಲ್ಟಿಪ್ಲೈ ಮಾಡಿದರೆ 15 ಬರಬೇಕು. ಆಯಿತಾ? ಇವಾಗ ಆ್ಯಡ್ ಮಾಡಿದರೆ ಮಲ್ಟಿಪ್ಲೈ ಬರೋದು ಯಾವ ಟೇಬಲಲ್ಲಿ ಬರುತ್ತೆ? ಬಂದರೆ ಮಲ್ಟಿಪ್ಲೈ 3 5 ಟೇಬಲಲ್ಲೇ ಬರೋದು. ಅದನ್ನು ಬಿಟ್ಟು ಯಾವುದಾಗ ಬರುತ್ತಾ? ಬರಲ್ಲ. ಸೊ 3 5 ನಮಗೆ 2 ಕ್ವಶನ್ ಸಿಕ್ತು. 3ಯಲ್ಲಿ 5 ಹೋದರೆ -2 ಬರಬೇಕು. ಹಂಗಾದ್ರೆ ಮೈನಸ್ ಯಾವ್ದು ಇಟ್ಕೊಳ್ಳಿ? -5. 3ಯಲ್ಲಿ -5 ಹೋದರೆ -2. ಓಕೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ -15 ಬರುತ್ತೆ, ಕರೆಕ್ಟಾ? ನಾನೇನಾದರೂ ಕ್ವಶನಲ್ಲಿ +15 ಕೊಟ್ಟಿದ್ರೆ ಮಾಡೋಕ್ಕಾಗುತ್ತಾ? ನಮ್ಮ ಅಪ್ಪನಾಗ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಕ್ವಶನ್ ಚೇಂಜ್ ಮಾಡಿದ್ದು. ಸೊ ಕ್ವಶನ್ ವಿಲ್ ಬಿಕಮ್, ಸೊ ಮಲ್ಟಿಪ್ಲೈ -15 ಬೇಕಾ?
3 5 15 ಮೈನಸ್ ಇದೆ ಮೀನ್ಸ್ 3 ಇಂಟು -5 ಅಂತ ಅರ್ಥ. ಸೊ -15 ಬರುತ್ತೆ, ಕರೆಕ್ಟಾ? ಅಲ್ಲಿ -15 ಇದೆಯಾ? ಇದೆ. ಸೊ 0 ಸರ್ 3 1 -5 1. ಸೊ ದಿಸ್ ಬಿಕಮ್ x² ಪ್ಲಸ್ 3x ಮೈನಸ್ 5x ಮೈನಸ್ 15. ಇವೆರಡರಲ್ಲೂ ಕಾಮನ್ ಏನು? ಉಳಿದಿದ್ದೇನು? ಸೇಮ್ x ಪ್ಲಸ್ 3 ಇಲ್ಲೇ ಬರೀಬೇಕು. ನೆಕ್ಸ್ಟು ಇಲ್ಲೆಷ್ಟು ಬರುತ್ತೆ? 5. ಆನ್ಸರು ಇಲ್ಲಿ -5 ಬರಬೇಕು. 5 ಇಂಟು ಎಕ್ಸ್ 5x ಮೈನಸ್ 5x ಮೈನಸ್ಸು ಪ್ಲಸ್ಸು ಮೈನಸ್ಸು 5 3 15. ಸೊ 1 ಬಿಕಮ್ x ಪ್ಲಸ್ 3 ಈಕ್ವಲ್ ಟು 0 ಒಂದು. ಇನ್ನೊಂದು x ಮೈನಸ್ 5 ಈಕ್ವಲ್ ಟು 0 ಅನ್ನೊಂದು. x ಈಸ್ ಈಕ್ವಲ್ ಟು -3. ಯಾಕೆ ಏನ ಮಾತಾಡೋದು? x ಈಸ್ ಈಕ್ವಲ್ ಟು 5. ಕ್ಲಿಯರ್? ಅರ್ಥ ಆಯ್ತಾ? ಆದರೆ ಇದು ಯಾವುದಕ್ಕೂ ಯೂಸ್ ಆಗಲ್ಲ ನಿಮಗೆ. ಇದೆಲ್ಲ 8th 9th ಮುಗ್ದೋಯ್ತು. ನೌ ವಿಲ್ ಕಮ್ ಮಾನ್ಸ್ಟರ್ ಟೆಲ್. ಮಾಡ್ರಿ ಇದು ಆನ್ಸರ್. ನೀವು ಮಾಡ್ರಲಿ ICI ಸರ್. ಫೈಂಡ್ ಯೂಸಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್. ನೀವು ಬೇಡ, ನೀವು ಸ್ಟೇಟು CBSE ಈ ಮೆಥಡೇ ಮಾಡಿ, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್. ನಿಮ್ಗೆ ಆ ಚಾಪ್ಟ್ರೇ ಸಪ್ರೇಟ್ ಆಗಿದೆ. ಹಾಂ, ನೀನಲ್ಲೇ 10th ICI ಸರ್ ಮಾಡ್ರಿ ಇದನ್ನು ಯೂಸಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ನು. ನೀವು ಓವರ್ ವಾಚಿಂಗ್ ಸ್ಟೇಟು CBSE ಡೂ ವಿತ್ ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್. ಏನೇ ನನಗೆ ಗೊತ್ತು ನೀವು ಬರಲ್ಲ. ಇಲ್ಲಿ ನೋಡಿರಿ, ಒಂದು ಒಂದು ಕ್ವಶನ್ ಹೇಳ್ಕೊಡ್ತೀನಿ, ಅಬ್ಸರ್ವ್ ಮಾಡೋ. ಅಯ್ಯಯ್ಯೋ ಬರಲ್ಲ ಅಲ್ಲ. ಸೊ ವಾಟ್ ಐ ವಿಲ್ ಮೇಕ್ ಸ್ಮಾಲ್ ಚೇಂಜ್ ಪ್ಲಸ್ 3x ಪ್ಲಸ್ 5. ಇವಾಗ ಮಾಡಿರಿ. ಇವಾಗಲೂ ಬರಲ್ವಾ? ಸಿ, ಅವಾಗಲೇ ನಾನು ಪ್ಲೇನಾಗಿ ಕೊಡ್ತಾಯಿದ್ದೆ, x² ಅಂತ ಕೊಡ್ತಾಯಿದ್ದೆ. ಇಲ್ಲೇನು ಕೊಡ್ತಾ ಇರಲಿಲ್ಲ, ಕರೆಕ್ಟಾ? ಈ ಥರ ಬಂದಾಗ ಏನು ಮಾಡಬೇಕು? ಈ ನಂಬರ್ನ ಲಾಸ್ಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಬರುತ್ತೆ? 10 ಬರುತ್ತೆ. ಸೊ ಆ್ಯಡ್ ಮಾಡಿದರೆ 3 ಬರಬೇಕು, ಮಲ್ಟಿಪ್ಲೈ ಮಾಡಿದರೆ 5 ಬರಬೇಕು. ಯಾವ್ದು ಬರುತ್ತೆ? ಹಾಂ 10 ಬರಬೇಕು. ಬರುತ್ತಾ? ಯಾವ್ದಾರ ಆ್ಯಡ್ ಮಾಡಿದರೆ 3 ಬರಬೇಕು, ಮಲ್ಟಿಪ್ಲೈ ಮಾಡಿದರೆ ಓಕೆ ವೇಟ್ ಬರುತ್ತಾ? ಬರಲ್ಲ. ಇಲ್ಲಿ 2 ಬಾಕ್ಸ್ ಹಾಕ್ತೀನಿ. ಆ್ಯಡ್ ಮಾಡಿದರೆ 3 ಬರಬೇಕು ಆನ್ಸರು. ಅದೇ ಬಾಕ್ಸಾಗೆ ಮಲ್ಟಿಪ್ಲೈ ಮಾಡಿದರೆ 5 ಬರಬೇಕು. ಬರುತ್ತಾ? ಯಾವ ಥರ? ಹಿಂಗೆ ಎತ್ಕೊಂಡ್ರೆ 5 - 2 ಮಾಡಿದರೆ 3 ಬರುತ್ತಾ? 5 2 ಇಲ್ಲಿ 5 ಅಲ್ಲ 10 ಬರಬೇಕು. ಓಕೆನಾ? ಸೊ 10 ಬರುತ್ತೆ. ಆದರೆ ಮಲ್ಟಿಪ್ಲೈ ಮಾಡಿದರೆ -10 ಬರಬೇಕು. ಕರೆಕ್ಟಾ? ಅಕಸ್ಮಾತ್ ಹಂಗೆ ಸೊಲ್ಯೂಷನ್ ಬಂದಿಲ್ಲ ಅಂದರೆ ಅವನ್ನ ಏನಂತ ಕರೀತಾರೆ ಅಂದರೆ ಇಮೇಜಿನರಿ. ಇದಕ್ಕೆ ಆನ್ಸರ್ ಇಮೇಜಿನರಿ ರೂಟ್ಸ್ ಬರ್ತವೆ. 3 types of roots or 3 types of solution. One solution is distinct and real roots ಅಂತ. ಅಂದರೆ ಸೇಮ್, ಎರಡು ಸೇಮ್ ಇರ್ತವೆ. ಇವಾಗ ಎರಡು ಬೇರೆ ಬೇರೆ ಬಂದಿದ್ವಲ್ಲ, ಒಂದು 5 1 2, ಅದು ಹೆಂಗಿರುತ್ತೆ ಗೊತ್ತಾ? 2 2 ಇವೇ ಆನ್ಸರು, 5 5 ಆನ್ಸರು, ಹಿಂಗೆ ಬಂದಿರ್ತವೆ. ಇವನ್ನ ರಿಯಲ್ ರೂಟ್ಸ್ ಅಂತ ಕರೀತಾರೆ. ಒಂದು ಬೇರೆ ಬೇರೆ ಇದ್ದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂದರೆ ಬೇರೆ ಬೇರೆ. ಇದೇ ಆನ್ಸರ್ ನೋಡಿದ್ದಿಲ್ಲ. ಡಿಸ್ಟಿಂಕ್ಟ್, ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂದರೆ ಬೇರೆ ಬೇರೆ ಇದೆ ಅಂತ ಅರ್ಥ. ಆಯಿತಾ? ಇನ್ನೊಂದಿದೆ ಇಮ್ಯಾಜಿನರಿ ಅಂದರೆ ಯು ವಿಲ್ ಗೆಟ್ ಇನ್ -i ಫಾರ್ಮಲ್ ಬರುತ್ತೆ. PUCL ಬರುತ್ತೆ ಇದು ಇಮ್ಯಾಜಿನರಿ ರೂಟ್ಸ್. ಇಲ್ಲಿ ಬರಲ್ಲ, ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಇಲ್ಲಿ ಬರೋದು 2 ರೂಟ್ಸ್. ಒಂದು ರಿಯಲ್ ರೂಟ್ಸ್, ಇನ್ನೊಂದು ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್.
ರಿಯಲ್ ರೂಟ್ಸ್ ಈಗ 2 ಈಕ್ವಲ್ ರೂಟ್ಸ್ ಯಾವುದು? ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 25. ಇದು ರೂಟ್ಸ್ ಹೇಳ್ರಿ. ತಿಕ್ಲ ನನ್ನ ಮಕ್ಕಳ ಅಲ್ಲ. ಎಕ್ಸ್ ಈಸ್ ಈಕ್ವಲ್ ಟು ರೂಟ್ 25. ರೂಟ್ 25 ಇದ್ದರೆ ಯು ವಿಲ್ ಗೆಟ್ ಪ್ಲಸ್ ಆರ್ ಮೈನಸ್ 5. ಒನ್ ಆನ್ಸರ್ ಪ್ಲಸ್ 5, ಇನ್ನೊಂದು ಆನ್ಸರು ಮೈನಸ್ 5. 2 ಆನ್ಸರ್ ಇವು ನೋಡು. ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಇವು ಸೇಮ್ ಬರುತ್ತೆ ಆನ್ಸರ್. ಆ ಈಕ್ವೇಷನ್ ಮಾಡಿದ್ರೆ ಆನ್ಸರ್ ಬರೋಲ್ಲ. ಮಾಡಿ ನೀವು ಇದೇ ಈಕ್ವೇಷನ್ ಮಾಡಿರಿ ನೀವು. ಇದರಲ್ಲಿ ಬರುತ್ತೆ ಯಾವುದು? ಫಾರ್ಮುಲಾ ಮೆಥಡ್ ಮಾಡಿದರೆ ಬರುತ್ತೆ, ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿದರೆ ಬರಲ್ಲ. ಸೊ ನಾನೇನು ಮಾಡ್ತೀನಿ ಇವಾಗ, ಆನ್ಸರ್ ಕಂಡುಹಿಡಿಬೇಕು ಅಂದರೆ ಐ ವಿಲ್ ಪುಟ್ ಇನ್ಸ್ಟೆಡ್ ಆಫ್ ಪ್ಲಸ್ ಜಾಗದಲ್ಲಿ ಏನಾಗ್ತೀನಿ, +5 ಇದೆಯಲ್ಲ, ಇದು -5 ಮಾಡ್ಕೊಂಡ್ರೆ ಮಾಡ್ಬೋದಾ ಕ್ವಶನಲ್ಲಿ? ಇವಾಗ ಕಂಡುಹಿಡಿಬೋದಾ? 5 - 2 ಮಾಡಿದರೆ 3 ಬರುತ್ತೆ. ಮಲ್ಟಿಪ್ಲೈ 5 × -2 ಮಾಡಿದರೆ -10 ಬರುತ್ತಾ? 2 5 ಎಷ್ಟು ಬರಬೇಕು? -10 ಬರುತ್ತೆ. ಇವಾಗ ನಮಗೆ ರೂಟ್ಸ್ ಯಾವ್ಯಾವ? ಯಾವ ರೂಟ್ಸು? ಒಂದು 5, ಇನ್ನೊಂದು ಅರ್ಥ ಆಯ್ತಾ ಇಲ್ಲ? ಅರ್ಥ ಆಗಿಲ್ಲ? ಚಚ್ಚಿಪ ಆ್ಯಡ್ ಮಾಡಿದರೆ ಎಷ್ಟು ಬರಬೇಕು? ಐ ಶುಡ್ ಗೆಟ್ ಎ 2 ನಂಬರ್. ಆ್ಯಡ್ ಮಾಡಿದರೆ ಐ ಶುಡ್ ಗೆಟ್ 3. ಮಲ್ಟಿಪ್ಲೈ ಮಾಡಿದರೆ ಐ ಶುಡ್ ಗೆಟ್ ಹೌ ಮಚ್? 2 × 5 10. Here minus is there. 2 5s are 10. So -1 -10 ಬರಬೇಕು. ಸೊ ಇಫ್ ಐ ಟೇಕ್ 1 is 5 ನಂಬರ್, ಇನ್ನೊಂದು -2 ತಗೊಂಡ್ರೆ 5 - 2 is +3. 5 2s are 10. ಮೈನಸ್ ಇದೆ, -10 ಬರುತ್ತೆ. ಹಾಂ -5 +2 ತಗೊಂಡ್ರೆ ಯು ವಿಲ್ ಗೆಟ್ ವಾಟ್? -3. ಅಲ್ಲಿ ಮುಗೀತು ಕ್ವಶನ್. ಜೈ. ಬಿಕಾಸ್ ಇನ್ ದ ಈಕ್ವೇಷನ್ ಯು ಹ್ಯಾವ್ +3 ನಾಟ್ -3. ಹಾಂ ಯಾಕೆ ಬರಲ್ಲ ರಾಣಿ? ಇಲ್ಲಿ ಒಂದು ಮೈನಸ್ ಇದೆಯಲ್ಲ. ಅಯ್ಯೋ ತಗ ಅಂಜಿನಯ್ಯ. ಓ ಟೆಲ್ ಸಿ ಟೆಲ್ಲಿಂಗ್ ಸರ್ ಇಲ್ಲಿ. ಓಕೆ ನೀಟಾಗಿ ಕೇಳ್ರಿ. ನೀನು ಅದಕ್ಕೆ ಸ್ಟಾರ್ಟಿಂಗಿಂದ ಕ್ಲಾಸಿಗೆ ಬಾ, ಬೇಸಿಕ್ಸ್ ಕ್ಲಾಸಿಗೆ ಬಾ ಅಂತ ಹೇಳಿದ್ದು. ಯು ಫೀಲ್ ಲೈಕ್ ಯು ಆರ್ PhD ಪೀಪಲ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಡೈರೆಕ್ಟ್ಲಿ ಕಮ್ ಅಂಡ್ ಸಿಟ್ ಇನ್ ದ ಕ್ಲಾಸ್. ದಟ್ ಈಸ್ ಅ ಪ್ರಾಬ್ಲಮ್. ಸಿ ವಾಟ್ ಐ ಟೋಲ್ಡ್ ಯು, ಏನು ಹೇಳಿದ್ದು ನಾನು? ಆ್ಯಡ್ ಮಾಡಿದರೆ ಎಷ್ಟು ಬರಬೇಕು? 3 ಬರಬೇಕು. ಮಲ್ಟಿಪ್ಲೈ ಮಾಡಿದರೆ -10 ಬರಬೇಕು. ಸೊ ಅವಳು ಹೇಳೋ ಪ್ರಕಾರ ಏನು ಸರ್? -5 ಹಾಕ್ಕೊಂಡು ಇಲ್ಲಿ ನಾನು 2 ಹಾಕ್ಕೊಂಡ್ರೆ ಆವಾಗ ಇಲ್ಲಿ ಏನು ಬರುತ್ತೆ? -3 ಬರುತ್ತೆ. ಬಟ್ ಅಲ್ಲೇನಿದೆ? 3 ಇದೆ. ಆಮೇಲೆ ಅವಳು ಹೇಳ್ತಿರೋದೇನು? ಇಲ್ಲಿ -10 ಬರಲ್ಲ. ಸೊ ವಾಟ್ ಯು ಟೋಲ್ಡ್? ಏನು ಹೇಳಿದ್ದು ನೀನು? ಓಕೆ, ಹಂಗಾದರೆ ನಿನ್ನ ಪ್ರಕಾರ ಇದನ್ನು +5 ಮಾಡಿಕೊಂಡು -2 ಮಾಡಿಕೊಂಡ್ರೆ ಆವಾಗ ಓಕೆ. 3 2s 3 - 2 5 - 2 3 ಬರುತ್ತೆ. ಆದರೆ ಇಲ್ಲ, ಆನ್ಸರ್ ನಮಗೆ +10 ಬರುತ್ತೆ ಅಂತನಾ? ಯಾಕೆಂದರೆ ಬಿಗ್ಗರ್ ಸಿಂಬಲ್ 5ಗೆ ಸಿಂಬಲ್ ಬಂದುಬಿಟ್ಟು ಪ್ಲಸ್ ಇದೆ, ಅದಕ್ಕೆ ನಮಗೆ +10 ಬರುತ್ತೆ. ಬಟ್ ಇಲ್ಲಿ -10 ಇದೆ, ಅದಕ್ಕೋಸ್ಕರ ನಮಗಿದು ಮೈನಸ್ ಬೇಕು, ಬರಲ್ಲ ಅಂತ. ನಾವಿಲ್ಲಿ ಮಾಡ್ತಾರದೇನು? ಮಲ್ಟಿಪ್ಲಿಕೇಶನ್ ನಾಟ್ ಅಡಿಷನ್. ಅಡಿಷನ್ನು ಸಪ್ರೇಷನಲ್ಲಿ ನೀವು ಬಿಗ್ಗರ್ ಸಿಂಬಲ್ಲು ಸ್ಮಾಲರ್ ಸಿಂಬಲ್ ನೋಡ್ಕೊತೀರಾ. ವೆನ್ ಇಟ್ ಈಸ್ ಮಲ್ಟಿಪ್ಲಿಕೇಶನ್ 5 - 2 ಏನಾರ ನೋಡು. 5 2s 10. ಒಂದ್ಸಲಿ ಮೈನಸ್ ಇದೆಯಾ? ಮೈನಸ್. 2 ಸಲ ಮೈನಸ್ ಇದೆಯಾ? ಪ್ಲಸ್. ಇಲ್ಲಿ ಎಲ್ಲರ ಮೈನಸ್ ಇರಲಿ. ಒಂದ್ಸಲಿ ಮೈನಸ್ ಇದೆಯಾ? ಹಾಕೋ ಮೈನಸ್. ಅಲ್ಲಿ +3 ಬರಬೇಕು. ಅದಕ್ಕೆ ನಾನು ದೊಡ್ಡ ಇದನ್ನು 5 ಹಾಕ್ಕೊತೀನಿ. ಅರ್ಥ ಆಯ್ತಾ? ನಾವು ದಿಸ್ ಏನಾಗುತ್ತೆ ಈಕ್ವೇಷನ್ ನೀಟಾಗಿ ನೋಡ್ರಿ, ಬೇರೆ ಬರುತ್ತೆ. 2x² ಪ್ಲಸ್ ಏನು ಬರುತ್ತೆ? 5x ಮೈನಸ್ 2x. ಇವಾಗ ಹೇಳ್ರಿ -10. ಅರ್ಥ ಆಯ್ತಾ ಇಲ್ಲ? ಇದು ಅರ್ಥ ಆಯ್ತಾ? ಇವಾಗ ಎರಡರಲ್ಲೂ ಕಾಮನ್ ಏನು? x ಕಾಮನ್. ಉಳಿದಿದ್ದೇನು? 2x + 5. ಸೇಮ್ ಇದನ್ನು ಅಲ್ಲಿ ಅದನ್ನೇ ಬರ್ಕೋಬೇಕು. 2x + 5. ಇವಾಗ ನನಗೆ ಇಲ್ಲಿ 2x ಬೇಕು, ಇಲ್ಲಿ 2x ಇದೆ. ಎಷ್ಟು ಬರ್ಕೊತೀಯ?
-2 ಬರ್ಕೊಂಡ್ರೆ ಮಂಗ 2 2s 4 4x ಆಗುತ್ತೆ. ಅಲ್ಲಿ 2x ಇದೆ. ಎಷ್ಟಾಗುತ್ತೆ? ಎಷ್ಟು ಬರ್ಕೋಬೇಕು? 1x ಬರ್ಕೋಬೇಕಾ ಬರೇ 1 ಬರ್ಕೋಬೇಕಾ? x ಬರ್ಕೊಂಡ್ರೆ ಏನಾಗುತ್ತೆ? x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗಿಬಿಡುತ್ತೆ. ನನಗೆ x ಮಾತ್ರ ಬೇಕು. ಎಷ್ಟು ಬರೀಲಿ? 1 ಬರೆದ್ರೆ 1 ಇಂಟು 2 2 1 ಇಂಟು ಎಕ್ಸ್ ಎಕ್ಸ್ 1 2x ಮೈನಸ್ ಇದೆ ಮೈನಸ್. ಇಲ್ಲಿ ನೋಡಿ ಇವಾಗ -1 ಇಲ್ಲಿ ಚಚ್ಚಿಪೋಯಿಂದೆ. ಕರೆಕ್ಟಾಗೇ ಇದೆ. ಇಲ್ಲಿ ಬರ್ಕೋಬೇಕಾದ್ರೆ 10 ಬರ್ಕೋಬಾರ್ದು. ಎಷ್ಟು ಬರ್ಕೋಬೇಕು? 5ನೇ ಬರ್ಕೋಬೇಕು. ಬಟ್ ನಾವು ಮಾಡಬೇಕಾದ್ರೆ 10 ತಗೋಬೇಕು. ಅರ್ಥ ಆಯ್ತಾ? ಇದು ಕನ್ಫ್ಯೂಸ್ ಆಗಬೇಡ್ರಿ. ಇಲ್ಲಿ 5 ಬರ್ಕೋಬೇಕು. ಇಯರ್ ಯು ಶುಡ್ ರೈಟ್ -5 ಓನ್ಲಿ. ಇಯರ್ ಯು ಶುಡ್ ರೈಟ್ -5 ಓನ್ಲಿ. ಬಟ್ ನಾವು ತಗೋಬೇಕಾದ್ರೆ ಹೆಂಗೆ ತಗೋಬೇಕು? -10 ತಗೋಬೇಕು. ಅರ್ಥ ಆಯ್ತಾ? ಮಿಸ್ ಮಾಡ್ಕೋಬೇಡ್ರಿ. ನಾವು 1 5s 5 ಮೈನಸ್ ಇದೆ -5. ಸೊ 1 ಈಕ್ವೇಷನ್ ಬಿಕಮ್ 2x ಪ್ಲಸ್ 5 ಒಂದು, ಇನ್ನೊಂದು x ಮೈನಸ್ 1 ಒಂದು. ಸೊ x ಈಸ್ ಈಕ್ವಲ್ ಟು 15/2. ಸಾರಿ 15 ಅಲ್ಲ 5/2. ಇನ್ನೊಂದು x ಈಸ್ ಈಕ್ವಲ್ ಟು, ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡಿದ್ರೆ ಸೇಮ್ ಬಂತ ಆನ್ಸರು? ಇದೇ ಬಂತಾ? ಹಂಗಾದ್ರೆ ಕರೆಕ್ಟ್. ಅರ್ಥ ಆಯ್ತಾ ಇದು? ಸೊ ಹಂಗಾದ್ರೆ ಝೀರೋಸ್ ಆಫ್ ದ ಈಕ್ವೇಷನ್ ಯಾವುವು? 5/2 ಒಂದು ಈಕ್ವೇಷನ್, ಒಂದು ಸೊಲ್ಯೂಷನ್, ಇನ್ನೊಂದು 1. ಆಲ್ಫಾ ಯಾವುದು? ಆಲ್ಫಾ ಈಸ್ ಈಕ್ವಲ್ ಟು 5/2, ಬೀಟಾ ಈಸ್ ಈಕ್ವಲ್ ಟು. ನಾರ್ಮಲಿ ಕ್ವಶನ್ ಹಿಂಗೆ ಕೊಡ್ತಾರೆ, 3 ಮಾರ್ಕ್ಸಿಗೆ ಕೊಡ್ತಾರೆ. ಇವಾಗ ನಾನೇನಾದರೂ ರಿಲೇಷನ್ ಬಿಟ್ವೀನ್ ಆಲ್ಫಾ ಆ್ಯಂಡ್ ಬೀಟಾ ಅಂತ ಕೇಳಿದರೆ ಅರ್ಥ ಏನು? ಬಾಯಲ್ಲಿ ರಿಲೇಷನ್ ಅಂದ್ರೇನು? ಇದಕ್ಕೂ ಸಂಬಂಧ ಏನಿದೆ ಅಂತ. ಕರೆಕ್ಟಾ? ಇದಕ್ಕೇನು ಸಂಬಂಧ? ಇವಾಗ ಹಿಂಗೆ ಕೇಳಿದರೆ ನೀಟಾಗಿ ಕೇಳ್ರಿ. ಸಮ್ ಆಫ್ ದ ಝೀರೋಸ್ ಅಂತ ಕೇಳಿದರೆ ಅರ್ಥ ಏನು? ಯಾವ ಎರಡನೇ ಆ್ಯಡ್ ಮಾಡ್ತೀರಾ? ಸಮ್ ಆಫ್ ದ ಝೀರೋಸ್ ಅಂದರೆ 0 0 ಆ್ಯಡ್ ಮಾಡೋದಲ್ಲ. 1 0 ಯಾವುದು? ಇದು. ಇನ್ನೊಂದು 0 ಯಾವುದು? ಇದು. 0 ಅಂದರೆ ನಾಟ್ ದಿಸ್ ಅಂಡ. 0 ಮೀನ್ಸ್ ಸೊಲ್ಯೂಷನ್ ಇಯರ್. ಸೊ 1 0 ಯಾವುದು? 1 0 ಈಸ್ ಈಕ್ವಲ್ ಟು ಆಲ್ಫಾ. ಯಾವುದು? 1 0 ಈಸ್ ಈಕ್ವಲ್ ಟು ವಾಟ್? ಆಲ್ಫಾ. ಆಲ್ಫಾ ಈಸ್ ಈಕ್ವಲ್ ಟು 1 ಯಾವ್ದು ಬಂತು? 5/2. ಇನ್ನೊಂದು 0 ಯಾವುದು? ಬೀಟಾ 1. ಅರ್ಥ ಆಯ್ತಾ? ಇವಾಗ ಹೇಳ್ರಿ ನೀಟಾಗಿ. ಸಮ್ ಆಫ್ ದ ಝೀರೋಸ್ ಆರ್ ಅಂದ್ರೆ ಅರ್ಥ ಏನು? ಗುಡ್ ಬಾಯ್. ಸಮ್ ಅಂದ್ರೆ ಇವೆರಡನ್ನೂ ಆ್ಯಡ್ ಮಾಡೋ ನನ್ನ ಮಗನೇ ಅಂತ. ಕರೆಕ್ಟಾ? 5/2 ಪ್ಲಸ್ 1/1 ಅಥವಾ 1. ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂದ್ರೆ ಏನು? ಮಲ್ಟಿಪ್ಲೈ ದಿಸ್ 5/2 ಇಂಟು 1. ಇದ್ರ ಮೇಲೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ದ್ಯಾಟ್ ವಿಲ್ ಡೂ ಇನ್ ಟುಮಾರೋ ಆ್ಯಂಡ್ ಫಿನಿಶ್ ದ ಚಾಪ್ಟರ್. ಅರ್ಥಮೈಂದ? ಇವತ್ತು ಹೋಗ್ಬಿಟ್ಟು ಒಂದ್ಸಲ ನೀಟಾಗಿ ನೋಡ್ಕೊಂಡ್ರೆ ಸಾಯೋ ತನಕ ನೆನಪಿರ್ತದೆ. ಅಕಸ್ಮಾತ್ ಇವತ್ತು ನೀವೇನಾದರೂ ಅದಕ್ಕೆ ಊಟ ಮಾಡಿದೆ ಅಂತ ಕೇಳಿಲ್ಲ ಅಂದರೆ ಅದು ನಿಮಗೆ ಗುಡ್ ಬಾಯ್ ಅಂತ ಹೇಳ್ತದೆ. ಅದಕ್ಕೆ ಒಂದ್ಸಲ ಹೋಗ್ಬಿಟ್ಟು ವಿಚಾರಿಸ್ರಿ, ಚೆನ್ನಾಗಿದೆಯಾ, ನಾವು ಚೆನ್ನಾಗಿ ಕ್ಲಾಸ್ ಮಾಡಿದ್ವಿ, ನನಗೆ ಅರ್ಥ ಆಯಿತು, ನಿನಗೆ ಅರ್ಥ ಆಯ್ತಾ ಅಂತ ಅದು ಬುಕ್ ಹತ್ರ ನೀವು ಮಾತಾಡಿಲ್ಲ ಅಂದರೆ ನನ್ನ ಮಗನೇ ಬಾ ನಿನಗಿದಾವ ಹಬ್ಬ ಅಂತ ಆಡ್ಸುತ್ತೆ. ಗೋ ಆ್ಯಂಡ್ ಚೆಕ್, ಟೇಕ್ ದ ಟೆಕ್ಸ್ಟ್ ಬುಕ್, ನೋಡ್ಕೊಂತ ಹೋಗ್ರಿ. ಏನಾದರೂ ಅರ್ಥ ಆಗಿಲ್ಲ, ಡೌಟ್ಸ್ ಬಂದರೆ ನಾಳೆ ಬಂದುಬಿಟ್ಟು ಕ್ಲಾಸಲ್ಲಿ ಆಸ್ಕ್ ಮಿ. ಕ್ಲಿಯರ್? ಸೊ ಇದಾದಮೇಲೆ ವಿಲ್ ಡೂ ಆಲ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ವಿಲ್ ಕನ್ಕ್ಲೂಡ್ ದ ಚಾಪ್ಟರ್, ದಿಸ್ ಚಾಪ್ಟರ್. ಸೊ ಬೈ October maximum to November, I will finish whole syllabus for you. Okay? Bye. See you. Homework? No homework. No, ಅಷ್ಟೊಂದೆಲ್ಲ ಮಾಡ್ತೀರಾ? ಗೊತ್ತು ನೀವು ಮಾಡಲ್ಲ ಅಂತ, ಅದಕ್ಕೆ ನೋ ಹೋಮ್ವರ್ಕ್.